ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಬಸವಣ್ಣನಯ್ಯ, ಬಸವಣ್ಣನಯ್ಯ. ಸಕಲ ಜೀವಾತ್ಮರ ಲೇಸಿಗಾಗಿ ತಮ್ಮ ಇಡೀ ಜೀವ ಹಾಗೂ ಜೀವಮಾನವನ್ನೇ ಮುಡಿಪಾಗಿಟ್ಟ ಬಸವಾದಿ ಶಿವ ಶರಣರಲ್ಲಿ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸಿ, ಸಿದ್ಧಗಂಗಾ ಗುರು ಪರಂಪರೆಯಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ, ಕ್ಷೇತ್ರದ ಅಧಿದೇವತೆಯಾದ ಸಿದ್ಧಲಿಂಗೇಶ್ವರರ ಪಾದಕಮಗಳಲ್ಲಿ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸಿ, ಹಾಗೂ ಪೂಜ್ಯ ಗುರುದೇವರಾದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಅಮೃತ ಚೇತನಕ್ಕೆ ನಮಿಸುತ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರ ಪಾದಗಳಲ್ಲಿ ಕೊಡಮಾಡುತ್ತಾ, ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳಾದಂತಹ ಶಿವಸಿದ್ದೇಶ್ವರ ಸ್ವಾಮೀಜಿಯವರ ಪಾದಗಳಲ್ಲಿ ಕೊಡಮಾಡುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಗುರು ಹಿರಿಯರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಹರಗುರು ಚರಮೂರ್ತಿಗಳ ಪಾದಗಳಲ್ಲಿ ಕೊಡಮಾಡುತ್ತಾ, ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರರು, ನಿಜಕ್ಕೂ ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಕ್ಕಂಥ ಒಂದು ಸನ್ನಿವೇಶ. ಯಾಕೆಂತ ಹೇಳಿದ್ರೆ, ನಾನು ಸಿದ್ಧಗಂಗಾ ಮಠದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾಗ ವಚನಗಳ ಬಗ್ಗೆ ಆಸಕ್ತಿ ಉಂಟಾಗಿ ವಚನಗಳನ್ನ ಓದ್ತಾ ಓದ್ತಾ ಸುಮಾರು ನಮ್ಮ ಸ್ನೇಹಿತರಿಗಾಗಲೇ ಹೇಳಿದಾಗೆ 2700ಕ್ಕೂ ಹೆಚ್ಚು ವಚನಗಳನ್ನ ಬರೆಯೋದಕ್ಕೆ ಅವಕಾಶ ಆಯಿತು. ಹಾಗೆಯೇ ವಚನಗಳಲ್ಲಿ ವೈಚಾರಿಕತೆ ಹಾಗೂ ಶರಣರ ಸಿರಿ ವಚನಗಳಲ್ಲಿ ನಮ್ಮ ಲಿಂಗಾಯತ ಧರ್ಮ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ನಾನು ಅಧ್ಯಯನ ಮಾಡೋದಕ್ಕೆ ಪ್ರಾರಂಭವಾದಾಗ ಅತ್ಯಂತ ಸರಳವಾಗಿ ಸರಳ ವಚನಗಳಲ್ಲಿ ನಮ್ಮ ಜನಗಳಿಗೆ ಇದರ ಮಾಹಿತಿಯನ್ನು ಕೊಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದಾಗ ಈ ಒಂದು ವಿಷಯವನ್ನ ನನಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯ ಅಂತಲೇ ನಾನಾದ್ರೂ ಭಾವಿಸಿದ್ದೀನಿ. ಇನ್ನ ವಿಷಯಕ್ಕೆ ಸಂಬಂಧಿಸಿದಂತೆ ವಚನಗಳಲ್ಲಿ ಜೀವನ ಮೌಲ್ಯಗಳು, ವಚನಗಳಲ್ಲಿ ಏನಿದೆ ಅಂತದ್ದು, ಜೀವನ ಮೌಲ್ಯ ನಮ್ಗೆ ಕೊಡ್ತಕ್ಕಂಥದ್ದು ಏನಿದೆ, ವಚನಗಳು ನಮ್ಗೆ ಏನು ತಿಳಿಸ್ಕೊಡ್ತವೆ ಅಂತ ನಾವು ಅದನ್ನ ನೋಡ್ತಾ ನೋಡ್ತಾ ಹೋದ್ರೆ ನಮ್ಗೆ ಏನು ಕೊಡೋದಿಲ್ಲ ಎಂಬತಕ್ಕಂಥ ವಿಷಯ ನಾವು ಮನಗಾಣಬಹುದು. ಉದಾಹರಣೆಗೆ ಜೇಡರ ದಾಸಮಯ್ಯನವರ ಒಂದು ವಚನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ, ಎಷ್ಟು ಚೆನ್ನಾಗಿ ಅವಾಗ್ಲೇನೆ ಒಂದು ಉಪಮಾನ ಉಪಮೇಯಗಳನ್ನ ಒಂದು ಅನುಸರಿಸಿ ನಮ್ಗೆ ವಚನಗಳನ್ನ ಕಟ್ಟಿ ಕೊಟ್ಟಿದ್ದಾರೆ ಅಂದ್ರೆ ವಚನಗಳು ನಮ್ಗೆ ಯಾಕೆ ಬೇಕು ಎಂಬತಕ್ಕಂಥ ವಿಚಾರವನ್ನ ಅವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಬುದೆ, ಕಡೆಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಗನವೇ ಕಡೆಗೀಲು ಕಾಣ ರಾಮನಾಥ ಅಂತ ನೋಡಿ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಕಡೆಗೀಲಿಲ್ಲದ ಬಂಡಿ, ಕಡೆಗೀಲು ಅಂತ ಹೇಳಿದ್ರೆ ಕಡಾಣಿ, ಆ ಕಡಾಣಿ ಇಲ್ಲದೆ ಇರ್ತಕ್ಕಂಥ ಬಂಡಿನ ನಾವು ಎಷ್ಟೇ ಅಲಂಕಾರ ಎಷ್ಟೇ ಶಕ್ತಿಯುತವಾದ ಯಂತ್ರಗಳನ್ನ ಕಟ್ಟಿ ಅದನ್ನ ಬಿಟ್ಬಿಟ್ರೆ ಗಾಡಿ ಎಲ್ಲೋ ಒಂದ್ ಕಡೆ ಹೋಗಿ ಬಿದೋಗ್ಬಿಡುತ್ತೆ. ಆದ್ರೆ ಕಡಾಣಿಯನ್ನ ಇಟ್ಟಿದ್ದೇ ಆದ್ರೆ ಆ ಗಾಡಿಗೆ ಏನೂ ತೊಂದರೆ ಆಗೋದಿಲ್ಲ. ಅದೇ ರೀತಿ ಈ ದೇಹವೆಂಬುದು ಒಂದು ಗಾಡಿ ತರ. ಈ ಗಾಡಿ ಒಂದು ಸಾರ್ಥಕವಾದ ಗುರಿಯನ್ನ ಮುಟ್ಬೇಕು ಅಂತಂದ್ರೆ ಈ ದೇಹಕ್ಕೆ ಕಡಾಣಿ ಬೇಕು. ಆ ದೇಹಕ್ಕೆ ಕಡಾಣಿ ಯಾವುದು ಅಂತ ಹೇಳಿದ್ರೆ ಶರಣರ ಸಿರಿ ವಚನಗಳು ಕಡಾಣಿ ರೀತಿಯಲ್ಲಿ ನಮ್ಗೆ ಕೆಲಸವನ್ನ ಮಾಡ್ತವೆ ಎಂಬತಕ್ಕಂಥ ವಿಚಾರವನ್ನ ಶರಣರು ಈ ಒಂದು ವಚನದ ಮುಖ ನಮ್ಗೆ ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಆ ವಚನ ನಿಮ್ಗೆ ಅರ್ಥ ಆಗುತ್ತೆ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಗುದೆ, ಕಡೆಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಗನವೇ ಕಡೆಗೀಲು ಕಾಣ ರಾಮನಾಥ ಎಂಬತಕ್ಕಂಥ ವಿಚಾರ. ಮತ್ತೊಂದು ವಚನವನ್ನ ಅವರು ಹೇಳ್ತಾರೆ ಜೇಡರ ದಾಸಿಮಯ್ಯನವರು. ಕರಿಯ ನಿತ್ತೆಡೆ ಒಲ್ಲೆ, ಸಿರಿಯ ನಿತ್ತೆಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತೆಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರೆಗಳಿಗೆ ನಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ನೋಡಿ, ಅವ್ರು ಹೇಳ್ತಾರೆ ಆ ವಚನದಲ್ಲಿ, ಕರಿಯ ನಿತ್ತಡೆ ಒಲ್ಲೆ, ಆನೆ ಕೊಟ್ಟರು ನನಗೆ ಬೇಡ,
ಸಿರಿಯನಿತ್ತೆಡೆವಲ್ಲೆ, ಸಿರಿ ಸಂಪತ್ತು ಕೊಟ್ಟರು ನನಗ್ ಬೇಡ. ಹಿರಿದಪ್ಪ ರಾಜ್ಯವನ್ನಿತ್ತೆಡೆವಲ್ಲೆ, ರಾಜ್ಯ ಕೊಟ್ಟರು ನನಗ್ ಬೇಡ. ನಿಮ್ಮ ಶರಣರ ಸುಳ್ನುಡಿ ಅಂತ ಹೇಳಿದ್ರೆ ಒಳ್ಳೆಯ ಮಾತು. ನಿಮ್ಮ ಶರಣರ ಸುಳ್ನುಡಿಯ ಒಂದರೆಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾರೆ. ನೋಡಿ, ಎಲ್ರಿಗೂ ತುಂಬಾ ಸರಳವಾದ ವಚನ ಅಂತ ಅನ್ಸುತ್ತೆ. ಆದ್ರೆ ಕೊನೆಯ ಸಾಲು ನನಗೆ ತುಂಬಾ ದಿವಸ ಕಾಡಿತ್ತು. ಏನಿದು ನಿಮ್ಮ ನಿತ್ಯ ಕಾಣ ರಾಮನಾಥ ಎಂಬತಕ್ಕಂಥ ಪದವನ್ನು ಉಪಯೋಗಿಸಿದಾರಲ್ಲ ಅಂತ ನಾನು ಯೋಚನೆ ಮಾಡಿದಾಗ ನಮ್ಮ ದೊಡ್ಡ ಸಾರಂಗಿ ಜಯಣ್ಣನವರಂತವ್ರು ನನಗೆ ತಿಳಿಸ್ಕೊಟ್ರು. ಏನಾದ್ರ ಅರ್ಥ ಅಂತ ಹೇಳಿದ್ರೆ, ಯಾರಾದ್ರೂ ಒಳ್ಳೆಯ ಮಾತುಗಳನ್ನ, ಒಳ್ಳೆಯ ವಚನಗಳನ್ನ ಕೊಟ್ಬಿಟ್ರೆ ದಾಸಿಮಯ್ಯನವ್ರು ಏನ್ ಮಾಡ್ತಾರೆ ಅಂದ್ರೆ ಆ ರಾಮನಾಥನ್ನೇ ಎತ್ತು ಕೊಟ್ಬಿಡ್ತಾರೆ. ಜೇಡ್ರ ದಾಸಿಮಯ್ಯ ಪೂಜೆ ಮಾಡ್ತಕ್ಕಂಥವ್ರು ರಾಮನಾಥ ಎಂಬತಕ್ಕಂಥ ದೇವ್ರು. ಅಂತ ಮಾತುಗಳನ್ನ ಯಾರಾದ್ರೂ ಕೊಟ್ರೆ ದಾಸಿಮಯ್ಯನವರು ಆ ರಾಮನಾಥನ್ನೇ ಎತ್ತು ಕೊಟ್ಬಿಡ್ತಾರಂತೆ. ನಿಮ್ಮ ನಿತ್ಯ ಕಾಣ ರಾಮನಾಥ, ಕರಿಯ ನಿತ್ತೆಡೆವಲ್ಲೆ, ಸಿರಿಯ ನಿತ್ತೆಡೆವಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತೆಡೆವಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರೆಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಎಂಬತಕ್ಕಂಥ ವಿಚಾರವನ್ನ ಜೇಡ್ರ ದಾಸಿಮಯ್ಯನವರು ಹೇಳ್ತಾರೆ. ಈ ರೀತಿ ವಚನಗಳ ಬಗ್ಗೆ ಅಧ್ಯಯನವನ್ನ ಶುರು ಮಾಡಿದಾಗ ಇನ್ನೂ ಸರಳವಾಗಿ ಹೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನಾದ್ರೂ ಯೋಚನೆ ಮಾಡಿದ ನನಗೂ ಒಂದು ವಚನ ಪ್ರೇರಣೆ ಆಯ್ತು. ಸಾಕಷ್ಟು ತಾಯಂದಿರೇ ಇರೋದ್ರಿಂದ ಅವ್ರಿಗೆ ಈ ಒಂದು ವಚನವನ್ನ ಹೇಳ್ಬೇಕು ಅನಿಸ್ತಾ ಇದೆ. ನಿಮ್ಗೆಲ್ರಿಗೂ ಹೆಸರು ಕಾಳು, ಅವರೆಕಾಳು, ಹುಳ್ಳಿಕಾಳು ಇವೆಲ್ಲ ಗೊತ್ತು. ಈ ಕಾಳುಗಳನ್ನ ಸ್ವಲ್ಪ ಹುರಿದು ಜಾಸ್ತಿ ತಿಂದ್ಬಿಟ್ರೆ ಅಜೀರ್ಣ ಶುರುವಾಗುತ್ತೆ. ಅದೇ ಕಾಳುಗಳನ್ನ ಕರಿದು ಸ್ವಲ್ಪ ಜಾಸ್ತಿ ತಿಂದ್ಬಿಟ್ರೆ ಕೊಬ್ಬು ಜಾಸ್ತಿ ಆಗುತ್ತೆ, ಯಾಕಂದ್ರೆ ಎಣ್ಣೆ ಅಂಶ ಇರುತ್ತಲ್ಲ. ಅದೇ ಕಾಳುಗಳನ್ನ ಬೇಯಿಸಿ ತಿಂದ್ರೆ ಗ್ಯಾಸ್ಟ್ರಿಕ್ ಶುರುವಾಗುತ್ತೆ. ಅದೇ ಕಾಳುಗಳನ್ನ ಮೊಳಕೆ ಕಟ್ಟಿ ತಿಂದ್ರೆ ಅಧಿಕವಾದ ಬಲ ಬರುತ್ತೆ ಎಂಬತಕ್ಕಂಥ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇದೇನಿದು ವಚನಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇವ್ರೇನೋ ಕಾಳುಗಳ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ? ನೋಡಿ, ವಚನಗಳೇ ಹೀಗೆ ಪ್ರಾರಂಭವಾಗದ ಒಂದು ಸ್ಥಿತಿ ಆದ್ರೆ ಅದು ಮುಕ್ತಾಯವಾಗದೆ ಒಂದು ಸ್ಥಿತಿ. ಏನನ್ನೋ ಅದ್ಭುತವಾದ ಒಂದು ಸಂದೇಶವನ್ನ ಅವ್ರು ನಮ್ಗೆ ಕೊಡ್ತಾ ಹೋಗ್ತವೆ. ನನ್ನ ವಚನವನ್ನು ನೋಡಿ, ಈಗ ಹೇಳಿದಂತ ಒಂದು ವಚನ: ಹುರಿದು ತಿಂದರೆ ಅಜೀರ್ಣ ಕಾಡುವುದು, ಕರಿದು ತಿಂದರೆ ಕೊಬ್ಬು ಹೆಚ್ಚಾಗುವುದು, ಬೇಯಿಸಿ ತಿಂದರೆ ವಾಯುವಿಕಾರ ಕಾಡುವುದು, ಮೊಳಕೆ ಕಟ್ಟಿ ತಿಂದರೆ ಅಧಿಕ ಬಲ ಬರುವುದು. ಅದು ಕಾರಣ ಇಷ್ಟಲಿಂಗಯ್ಯ ನಿಮ್ಮ ಶರಣರು ಕನ್ನಡದ ಕಾಳುಗಳಿಗೆ ಮೊಳಕೆಯ ಕಟ್ಟಿ ಅಧಿಕ ಬಲದ ವಚನ ಅಮೃತ ಸಾರವನ್ನು ನೀಡಿದ್ದಾರೆ. ಶರಣರು ಮೊಳಕೆ ಕಟ್ಟಿದ್ರು. ಯಾವ್ದಕ್ಕೆ ಕಟ್ಟಿದ್ರು? ಕನ್ನಡದ ಕಾಳುಗಳು ಅಂದ್ರೆ ಯಾವುವು? ಕನ್ನಡದ ಅಕ್ಷರಗಳಿಗೆ ಮೊಳಕೆಯ ಕಟ್ಟಿ ಅದ್ಭುತವಾದಂತಹ ವಚನಾಮೃತ ಸಾರವನ್ನ ಮಾಡಿಕೊಟ್ರು ಎಂಬತಕ್ಕಂಥ ವಿಚಾರ. ಹೀಗೆ ವಚನಗಳ ಮಹತ್ವವನ್ನ ಕುರಿತಿದ್ದಾಗೇನೆ ನಾನೇ ಒಂದು 7-8 ವಚನಗಳನ್ನ ಬರ್ಕೊಂಡ್ ಬಂದಿದ್ದೀನಿ. ಸುಮಾರು 45 ವಚನಗಳನ್ನ ಇವತ್ತು ನಾನು ಸಿದ್ಧ ಮಾಡ್ಕೊಂಡ್ ಬಂದಿದ್ದೀನಿ. ಅಷ್ಟು ಮಾತಾಡಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತು, ಯಾಕೆಂದ್ರೆ ಸಮಯದ ಅಭಾವ ತುಂಬಾ ಇರೋದ್ರಿಂದ ಕೇವಲ ಇಲ್ಲಿ ಆಯ್ದ ವಚನಗಳನ್ನ ಮಾತ್ರ ನಾನು ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ನೋಡಿ, ಹಾಗಾದ್ರೆ ವಚನಗಳು ನಮ್ಗೆ ಜೀವನ ಮೌಲ್ಯವನ್ನ ಹೇಗೆ ಕಟ್ಕೊಡ್ತವೆ ಅಂತ ನಾನು ನೋಡ್ತಾ ಹೋದಾಗ ನೋಡಿ, ನಾವು ಬೆಳಗ್ಗೆ ಏಳೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಮಾಡ್ಬೇಕಾಗುತ್ತೆ. ಪರಮ ಪೂಜ್ಯರು ಹೇಳ್ತಿರ್ತಕ್ಕಂಥ ನಾವು ನೋಡಿದ್ರೆ 2-4 ಗಂಟೆಗೆ ಹೇಳ್ತಾ ಇದ್ರು, 7 ಗಂಟೆವರೆಗೂ ಅವ್ರು ಶಿವಪೂಜೆ ಮಾಡ್ತಾ ಇದ್ರು, ಧ್ಯಾನ ಕೂತ್ಕೊಳ್ತಾ ಇದ್ರು, ಬಂದವ್ರಿಗೂ ಕೂಡ ಶಿವಪೂಜೆ ಮಾಡಿಸ್ತಾ ಇದ್ರು ಎಂಬತಕ್ಕಂಥ ವಿಚಾರ ನಾವೆಲ್ಲರೂ ಕೇಳಿದ್ದೀವಿ, ನೋಡಿದ್ದೀವಿ, ಸ್ವತಃ ಅನುಭವಿಸಿದ್ದೀವಿ ಕೂಡ. ಆದ್ರೆ ಇವತ್ತು ಬೆಳಿಗ್ಗೆ ಏಳೋದ್ರ ಬಗ್ಗೆ ಎಷ್ಟೊಂದು ನಾವು ಒಂದು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ವಿ. ಅಂದ್ರೆ ಮನೆಗಳಲ್ಲಿ ನಾವು ಮಕ್ಕಳಿಗೆ ಹೇಳ್ತೀವಿ, ಅವ್ರಿಗೆ ಆದ್ರೂ ಹೇಳಿದ್ರು ಅವ್ರು ಕೇಳೋದಿಲ್ಲ. ಆದ್ರೆ ವಚನಗಳಲ್ಲಿ ನಮಗೆ ಬೆಳಿಗ್ಗೆ ಏಳೋದ್ರ ಬಗ್ಗೆ ಏನ್ ಸಂದೇಶ ಅಂತ ಹೇಳಿದ್ರೆ, ಬಸವಣ್ಣನವರ ವಚನದಲ್ಲಿ ಸುಪ್ರಭಾತ ಸಮಯದಲ್ಲಿ ನೋಡಿ, ಸುಪ್ರಭಾತ ಸಮಯದಲ್ಲಿ ನಾವು ಹೇಳ್ಬೇಕು ಅಂತ ಹೇಳಿ. ಮತ್ತೆ ಇನ್ನೊಂದು ವಚನ ಪರಮ ಪೂಜ್ಯರಿಗೆ ತುಂಬಾ ಅನ್ವಯವಾಗ್ತಕ್ಕಂಥ ವಚನ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ನಾವು ಹೇಳ್ಬೇಕು ಎಂಬತಕ್ಕಂಥ ಒಂದು ವಚನವನ್ನ ಅವ್ರು ಹೇಳ್ತಾರೆ. ಗಾಂಧಾರಿ ಮಾಂಧಾರಿ ಅಂದ್ರೆ ಏನ್ ಪರಮ ಪೂಜ್ಯರು 2-4 ಗಂಟೆಗೆ ಹೇಳ್ತಾ ಇದ್ರು, ಆ ಒಂದು ಸನ್ನಿವೇಶದಲ್ಲಿ ನಾವು ಹೇಳ್ಬೇಕು ಎಂಬತಕ್ಕಂಥ ವಿಷಯವನ್ನ ನಮ್ಗೆ ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಹೇಳ್ತಾರೆ ನೋಡಿ, ನಾವು ಹೇಳ್ತೀವಿ 2-4 ಗಂಟೆ ನಾವು ಏನ್ ಮಾಡೋದಿರುತ್ತೆ ನೀವು ಕೇಳ್ಬೋದು. ನೋಡಿ, ಯಾರ ಮೈ ಮನಸ್ಸು ಆರೋಗ್ಯ ತುಂಬಾ ಚೆನ್ನಾಗಿದೆ, ನಮ್ಗೆಲ್ರಿಗೂ 1:30-2 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ನಾವೇನ್ ಮಾಡ್ತೀವಿ, ತಿಳ್ಕೊಂಡ್ ಮಲಿಕೊಂತೀವಿ. ಆ ಎದ್ದಂತ ಸಮಯದಲ್ಲಿ ಏನಾದ್ರು ಮುಂದಿನ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಮಾಡ್ಕೊಂಡಿದ್ದೆ ಆದ್ರೆ ಆ ದಿನ ಸ್ವಲ್ಪ ಹಗಲಾಗುತ್ತೆ. ಯಾಕೆ ಈ ರೀತಿ ಯೋಚನೆ ಮಾಡ್ಬಾರ್ದು ಎಂಬತಕ್ಕಂಥ ವಿಚಾರ ನನಗಾದ್ರೂ ಬಂದು, ನನಗೂ ಈಗಲೂ ಕೂಡ 1:30-2 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ಏನಾದ್ರು ಓದೋದು, ಬರೆಯೋದು, ಇನ್ನೊಂದು ಮತ್ತೊಂದು ಇರುತ್ತೆ. ಕೊನೆಗೆ ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ಬಿಟ್ಟು ಇದ್ಬಿಡ್ತೀವಿ. ಎಷ್ಟೋ ಸಾಕಷ್ಟು ಅನುಕೂಲ ಆಗಿದೆ. ಈ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗನ ನೆನೆದರೆ. ಮತ್ತೊಂದು ನಾನು ಇದ್ರ ವಿವರಣೆಯನ್ನ ತುಂಬಾ ಬೇರೆ ತರನೇ ಕೇಳಿದೆ. ಶಂಕರ ಬೀರಾಧಾರ ಅಂತ ಹೇಳ್ಬಿಟ್ಟು ಅತ್ಯಂತ ಚೆನ್ನಾಗಿ ಒಂದು ಇದರ ವಿವರಣೆಯನ್ನು ಕೊಟ್ಟರು. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗನ ನೆನೆದರೆ ಪೂಜೆ ಮಾಡೋ ವಿಷಯ ಹೇಳ್ತಾ ಇದ್ದಾರೆ ಅಂತ ಮಾತ್ರ ಭಾವಿಸ್ಬೇಡಿ. ಸುಪ್ರಭಾತ ಸಮಯದಲ್ಲಿ ಅಂತಂದ್ರೆ ನಾವ್ ಇನ್ನೊಂದು ಸಾಲನ್ನ ನಾವು ನೆನಪಿಸ್ಕೋಬೇಕಾಯ್ತು. ಜೀವನದ ಸಂಧ್ಯಾ ಸಮಯ ಅಂದ್ರೆ ಯಾವುದು? ಜೀವನದ ಸಂಧ್ಯಾ ಸಮಯ ಅಂದ್ರೆ ವೃದ್ಧಾಪ್ಯ. ಸುಪ್ರಭಾತ ಸಮಯ ಅಂದ್ರೆ ಯಾವುದು? ಬಾಲ್ಯ, ಯೌವನ.
ಈ ಒಂದು ಸ್ಥಿತಿಯಲ್ಲಿ ಲಿಂಗ ಪೂಜೆ ಮಾಡೋದು ಅಂದ್ರೆ ಲಿಂಗ ಪೂಜೆ ಮಾಡೋದು ಅಂತಲ್ಲ, ನಮ್ಮ ಮುಂದಿನ ಇರ್ತಕ್ಕ ಕರ್ತವ್ಯವನ್ನ ನಾವು ಮಾಡಿದ್ದೆ ಆದ್ರೆ ಖಂಡಿತ ಅದು ಲಿಂಗ ಪೂಜೆ ಆಗುತ್ತೆ ಎಂಬತಕ್ಕಂಥ ವಿಚಾರವನ್ನು ಕೂಡ, ಯಾಕೆಂದ್ರೆ ವಚನಗಳು ಒಂದೊಂದು ದೃಷ್ಟಿಯಿಂದ ನೋಡಿದಾಗ ಒಂದೊಂದು ವಿಚಾರಗಳು ನಮ್ಗೆ ತಿಳುವಳಿಕೆ ಆಗ್ತಾ ಹೋಗುತ್ತೆ. ಇದು ಇಷ್ಟು ವಿಷಯಗಳು ನಾವು ಬೆಳಿಗ್ಗೆ ಯಾವಾಗ ಎದ್ದೋಡ್ಬೇಕು ಎಂಬತಕ್ಕಂಥ ವಿಷಯವಾಗಿ ನಮ್ಗೆ ಮನವರಿಕೆಯನ್ನ ಮಾಡ್ಕೊಟ್ರೆ, ಇನ್ನ ದೇಹವನ್ನ ವಿವೇಕಾನಂದರು ಏನ್ ಹೇಳ್ತಾ ಇದ್ರು ಅಂದ್ರೆ, ಉಕ್ಕಿನಂತಹ ಶರೀರ ಇರ್ತಕ್ಕಂಥ ಮಾಂಸಖಂಡಗಳು, ಕಬ್ಬಿಣದಂತಹ ಮಾಂಸಖಂಡಗಳು ಇರ್ತಕ್ಕಂಥ 100 ಜನ ಯುವಕರನ್ನ ಕೊಡ್ರಿ, ನಾನು ನಾಳೆ ನಿಮ್ಗೆ ಸ್ವಾತಂತ್ರ್ಯ ದೊರಕಿಸ್ಕೊಡ್ತೀನಿ ಎಂಬತಕ್ಕಂಥ ಮಾತನ್ನ ವಿವೇಕಾನಂದರು ಹೇಳಿದ್ರು ಅಂತ ನಾವೆಲ್ಲರೂ ಕೇಳಿದ್ದೀವಿ. ಅದನ್ನ ಬಸವಣ್ಣನವರ ಒಂದು ವಚನದಲ್ಲಿ ಹೇಳ್ತಾರೆ, ನಮ್ಮ ದೇಹವನ್ನ ಯಾವ ರೀತಿ ನಾವು ಕಾಪಾಡ್ಕೋಬೇಕು, ದೇಹದ ಶುಚಿತ್ವವನ್ನು ಹೇಗೆ ಇಟ್ಕೋಬೇಕು ಎಂಬತಕ್ಕಂಥ ವಿಚಾರವಾಗಿ ಬಸವಣ್ಣನವರ ವಚನ ನಮಗೆ ನೆರವಿಗೆ ಬರುತ್ತೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ, ಸ್ಥಾವರ ಕಳಿಗುಂಟು, ಜಂಗಮ ಕಳಿವಿಲ್ಲ. ಈ ಒಂದು ವಚನದಿಂದ ನಮ್ಮ ದೇಹಕ್ಕೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡಬೇಕು, ನಮ್ಮ ದೇಹದ ಆರೋಗ್ಯ ರಕ್ಷಣೆಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡಬೇಕು, ನಮ್ಮ ದೇಹದ ಆರೋಗ್ಯವನ್ನು ಹೇಗೆ ನಾವು ರಕ್ಷಣೆ ಮಾಡ್ಕೋಬೇಕು ಎಂಬತಕ್ಕಂಥ ವಿಚಾರವನ್ನ ಈ ಒಂದು ವಚನದಿಂದ ನಾವು ನೋಡಿಕೊಳ್ಳಬಹುದಾಗಿದೆ. ಇನ್ನ ಬೆಳಗ್ಗೆ ಎದ್ದಿದ್ದಾಯ್ತು, ಸ್ನಾನ ಮಾಡಿದ್ದಾಯ್ತು, ದೇಹದ ಶುಚಿತ್ವವನ್ನು ನಾವು ಕಾಪಾಡ್ಕೊಂಡಿದ್ದಾಯ್ತು. ಇನ್ನ ಪೂಜೆ ಮಾಡ್ತಕ್ಕಂಥದ್ದು ನೋಡಿ, ಚನ್ನಬಸವಣ್ಣವರು ಒಂದು ವಚನವನ್ನು ಹೇಳ್ತಾರೆ, ಅದ್ಭುತವಾಗಿ ಕೆಲವರು ಪೂಜೆ ಮಾಡ್ತಾರೆ ನೋಡ್ಬೇಕು. ಸುಮಾರು 1 ಗಂಟೆ 1.5 ಗಂಟೆ ಪೂಜೆ ಮಾಡೋದನ್ನ ನಾವು ಕಾಣ್ತೀವಿ ಮನೆಗಳಲ್ಲಿ. ಸುಮಾರು ಎಲ್ಲಿಲ್ಲದ ಪತ್ರೆ, ಪುಷ್ಪ, ಧೂಪ, ದೀಪ, ಗಂಧ, ಅಕ್ಷತೆ ಎಲ್ಲ ತಂದ್ಬಿಟ್ಟು ಅದ್ದೂರಿಯಾಗಿ ಪೂಜೆ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಅವರ ಜೀವನದಲ್ಲಿ ಆ ಪೂಜೆಯ ಪರಿಣಾಮ ಏನು ಇರೋದಿಲ್ಲ. ಅದನ್ನೇ ಬಸವಣ್ಣವರು ತಮ್ಮ ಒಂದು ವಚನ, ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮ ಸುಖವರ್ಣಿಯರಿಗೆ ತನ್ನಕ್ಕ, ಕೂಡಲ ಸಂಗಮ ದೇವ, ನದಿಯೊಳಗೆ ನದಿ ಬೆರೆಸಿದಂತಾಗದನ್ನಕ್ಕ ಎಂಬತಕ್ಕಂಥ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಅದ್ದೂರಿ ಪೂಜೆ ಮಾಡಬಾರ್ದ, ಸರಳವಾದ ಪೂಜೆಯನ್ನು ಮಾಡ್ಬೇಕಾ? ಹಾಗಾದ್ರೆ ಸರಳವಾದ ಪೂಜೆಗೂ ಅದ್ದೂರಿಯಾಗಿ ಪೂಜೆಗೂ ಏನು ನಮ್ ವ್ಯತ್ಯಾಸ, ಅದರಿಂದ ನಮ್ಗೆ ಏನ್ ಅನುಕೂಲ ಆಗುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಚನ್ನಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಪೂಜೆ ಅಂದ್ರೆ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೇಕು, ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಪೂಜೆ ನಮ್ಮ ಮೇಲೆ ಏನಾದ್ರೂ ಒಂದು ಪರಿಣಾಮ ಬೀರ್ಬೇಕು. ಆ ರೀತಿ ಒಂದು ಪರಿಣಾಮ ಬೀರಿದೆಯಾದ್ರೆ ಸರಳವಾದ ಪೂಜೆ ಆದ್ರೂ ಪರವಾಗಿಲ್ಲ, ಅದು ಭಗವಂತನಿಗೆ ಅರ್ಪಿತವಾಗುತ್ತೆ ಎಂಬತಕ್ಕಂಥ ವಿಚಾರವನ್ನ ಚನ್ನಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಅರ್ಪಣೆಯನ್ನ ಕೊಡಿಸ್ತಾರೆ. ಅದ್ಭುತವಾದಂತಹ ವಚನ ನೋಡಿ, ಅವ್ರು ಹೇಳ್ತಾರೆ ಚನ್ನಬಸವಣ್ಣವರು, ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ ಪರಿಣಾಮವಿಲ್ಲ, ಪ್ರಯೋಜನವಿಲ್ಲ, ಸುಖ ದೊರಕೊಳ್ಳದು ನೋಡ. ಹೊರಗಡೆ ತಂದಂತಹ ಪತ್ರೆ, ಪುಷ್ಪ, ಧೂಪ, ದೀಪ, ಗಂಧ, ಅಕ್ಷತೆ ಏನೆಲ್ಲ ತಂದ್ಬಿಟ್ಟು ಅದ್ದೂರಿಯಾಗಿ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ಪೂಜೆ ನಮ್ಗೆ ಪ್ರಯೋಜನ ಆಗ್ಬೇಕು ಅಂತ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೆಲವು ಗುಣಗಳು ನಮ್ಮಲ್ಲಿ ಅಳವಡಿಸ್ಕೋಬೇಕು. ಯಾವ ಗುಣಗಳು ನೋಡಿ ಅವ್ರು ಹೇಳ್ತಾರೆ, ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ ಪರಿಣಾಮವಿಲ್ಲ, ಪ್ರಯೋಜನವಿಲ್ಲ, ಸುಖ ದೊರಕೊಳ್ಳೋದು ನೋಡ. ಅದೆಂತೆಂತೊಡೆ, ಸರ್ವ ಜೀವಂಗಳಲ್ಲಿ ಹಿಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ. ಮಕ್ಳು ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ. ಸರ್ವ ಜೀವಂಗಳಲ್ಲಿ ಹಿಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ, ಸರ್ವೇಂದ್ರಿಯಗಳ ನಿಗ್ರಹಿಸಿಕೊಂಡಿರಬಲ್ಲಡೆ ದ್ವಿತೀಯ ಪುಷ್ಪ, ಸರ್ವ ಅಹಂಕಾರ ಮರೆತು ಶಾಂತನಾಗಿರಬಲ್ಲಡೆ ತೃತೀಯ ಪುಷ್ಪ, ಸರ್ವ ವ್ಯಾಪಾರ ಮಳೆದು ನಿರ್ವ್ಯಾಪಾರಿಯಾಗಿರಬಲ್ಲಡೆ ಚತುರ್ಥ ಪುಷ್ಪ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಪಂಚಮ ಪುಷ್ಪ, ದುರ್ಭಾವ ಪ್ರಕೃತಿ ಎಳೆದು ಸದ್ಭಾವ ಎಡೆಗೊಂಡಿರಬಲ್ಲಡೆ ಷಷ್ಠಮ ಪುಷ್ಪ, ಅಮೃತವ ಮರೆತು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ, ಸಕಲ ಪ್ರಪಂಚವಳೆದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ ಅಷ್ಟಮ ಪುಷ್ಪ. ಇಂದಿ ಅಷ್ಟದಳ ಕುಸುಮಂಗಳ ಹೃದಯ ಕಮಲದಲ್ಲಿ ಅರಳಿಸಿ ಸಹಜ ಪೂಜೆಯ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಿಂಬದಂತೆ ನೋಡ ಕೂಡಲ ಚಂದ್ರ ಸಂಗಮ ದೇವ. ಅದ್ದೂರಿಯಾಗಾದ್ರೂ ಪೂಜೆ ಮಾಡ್ಲಿ, ಸರಳವಾಗಾದ್ರೂ ಪೂಜೆ ಮಾಡ್ಲಿ, ಕೊನೆಗೆ ಪತ್ರೆ ಬೇಡ, ಪುಷ್ಪ ಬೇಡ, ಸುಮ್ಮನೆ ಲಿಂಗ ಇಟ್ಕೊಂಡು ಕೂತ್ಕೊಂಡ್ರು ಸಾಕು, ಆ ತರ ಸರಳವಾದ ಪೂಜೆನೂ ಆಗ್ಲಿ. ಈ ತರದ ಗುಣಗಳನ್ನ ನಾವು ಅಳವಡಿಸ್ಕೊಂಡಿದ್ದೀಯಾದ್ರೆ ಅಂತಹ ಪೂಜೆ ಭಗವಂತನಿಗೆ ಅರ್ಪಿತವಾಗಿತ್ತು. ಇಂತಹ ಗುಣಗಳನ್ನ ನಾವು ಅಳವಡಿಸಿಕೊಳ್ಳದೇನೆ ಎಂತಹ ಅದ್ದೂರಿಯಾದ ಪೂಜೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಎಂಬತಕ್ಕಂಥ ವಿಚಾರವನ್ನ ನಮ್ಗೆ ಚನ್ನಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ತಿಳಿಸ್ತಾರೆ. ಇನ್ನ ಪೂಜೆ ಆಯ್ತು, ಇನ್ನ ಕಾಯಕ ನೋಡಿ, ಕಾಯಕದ ಮಹತ್ವವನ್ನ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ, ಪ್ರತಿಯೊಬ್ರು ಒಂದು ಕಾಯಕವನ್ನ ಮಾಡ್ಲೇಬೇಕು. ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತ ನೀವು ಕೇಳ್ಬೋದು. ನಿಮಗೆ ಓದುವುದೇ ಕಾಯಕ, ಈಗ ಓದಿ ಆಮೇಲೆ ಮುಂದೆ ಕಾಯಕ ಮಾಡೋದು ಇದ್ದೇ ಇದೆ. ಕಾಯಕ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು ಎಂಬತಕ್ಕಂಥ ವಿಚಾರವನ್ನು ನೋಡಿ ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಕು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗ ನಿತ್ತಾದರೂ ಕಾಯಕದೊಳಗು. ಆ ದೇವ್ರನ್ನೇ ಬೇಕಾದ್ರೆ ಕೊಟ್ಬಿಡಿ, ಗುರುಗಳು ಬಂದು ನಿಂತಿದ್ರು ಫಸ್ಟ್ ನಾನು ಕಾಯಕಕ್ಕೆ ಮಹತ್ವವನ್ನು ಕೊಡ್ತೀನಿ, ಕಾಯಕ ಮಾಡ್ತೀನಿ ಎಂಬತಕ್ಕಂಥ ವಿಚಾರವನ್ನ ಅವರು ಈ ಒಂದು ವಚನದ ಮುಖಾಂತರ ಆಯ್ದಕ್ಕಿ
ಮಾರಯ್ಯನವರು ನಮ್ಗೆ ಈ ಒಂದು ವಚನದಲ್ಲಿ ನಮ್ಗೆ ಅಪ್ಪಣೆಯನ್ನು ಕೊಡಿಸಿದ್ದಾರೆ. ಇನ್ನ ಬೆಳಿಗ್ಗೆ ಎದ್ದಿದ್ದಾಯ್ತು, ಶರೀರದ ಶುಚಿತ್ವವನ್ನ ಕಾಪಾಡ್ಕೊಂಡಿದ್ದಾಯ್ತು, ಕಾಯಕ ಮಾಡಿದ್ದಾಯ್ತು. ಇನ್ನ ಕಾಯಕ ಮಾಡಿದ್ದಾದ್ಮೇಲೆ ಪ್ರಸಾದ ನೋಡಿ, ನಾವು ಪ್ರಸಾದವನ್ನ ಯಾವ ರೀತಿ ನಾವು ಉಪಯೋಗಿಸ್ತಾ ಇದೀವಿ ಅಂತ ಹೇಳಿದ್ರೆ, ಈಗಲೂ ನಮಗೆ ಸಂಕಟ ಆಗುತ್ತೆ. ಯಾವ್ದಾದ್ರು ಮದುವೆ ಮನೆ ಅಥವಾ ಇನ್ನೊಂದು ಯಾವ್ದೇ ಸಮಾರಂಭಗಳನ್ನ ನಾವು ನೋಡಿದಾಗ ಅವ್ರು ಎಷ್ಟು ಊಟ ಮಾಡಿರ್ತಾರೋ ಅಷ್ಟೇ ಊಟ ಎಲೆ ಮೇಲೆ ಬಿಟ್ಟಿರ್ತಾರೆ, ಅಷ್ಟೇ ಊಟವನ್ನ ತಗೊಂಡಾಗ ಆಚೆ ಹಾಕ್ತಾರೆ. ಆ ಕಸದ ಬುಟ್ಟಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇಂಥ ಒಂದು ಸಂದರ್ಭಕ್ಕೆ ಚನ್ನಬಸವಣ್ಣವರು ನಮ್ಗೆ ವಚನದ ಮುಖಾಂತರ ನಾವು ಹೇಗೆ ಊಟ ಮಾಡ್ಬೇಕು ಎಂಬತಕ್ಕಂಥ ವಿಚಾರವನ್ನ ಚನ್ನಬಸವಣ್ಣವರು ನಮ್ಗೆ ಈ ಒಂದು ವಚನದಲ್ಲಿ ಹೇಳ್ತಾರೆ. ಪರಮ ಪೂಜ್ಯರು ಆಗಾಗ ಉಪನ್ಯಾಸದಲ್ಲಿ ಇದನ್ನು ಹೇಳ್ತಾ ಇದ್ರು. ಪ್ರಸಾದ ಒಂದು ತುತ್ತು ಅನ್ನದ ಹಿಂದೆ 1,000 ಜನರ ಪರಿಶ್ರಮ ಇರುತ್ತದೆ. ಅದಕ್ಕೋಸ್ಕರ ನಾವು ಆ ಪ್ರಸಾದವನ್ನ ಹಾಳು ಮಾಡಬಾರದು ಎಂಬತಕ್ಕಂಥ ವಿಚಾರ ಪರಮ ಪೂಜ್ಯರ ಒಂದು ವಾಣಿಯಿಂದ ನಾವು ಕೇಳುವಂತ ಒಂದು ಪುಣ್ಯ ನಮ್ಮದಾಗಿದೆ. ಚನ್ನಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ನಾವು ಯಾವ ರೀತಿ ಪ್ರಸಾದವನ್ನ ನಾವು ತಗೋಬೇಕು ಎಂಬತಕ್ಕಂಥ ವಿಚಾರದಲ್ಲಿ ಚನ್ನಬಸವಣ್ಣವರ ವಚನ: ಉಂಡು ಉಳಿಸದೆ, ಕೊಂಡು ಮರುಳದೆ, ತುಂತುರುವನಿ ಹಾರದೆ, ದ್ರವಗುಂದದೆ, ಲಿಂಗ ನಿರೀಕ್ಷಣೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ, ಸಾವಧಾನದಿಂದ ಇಂತಿ ಸಪ್ತವಿಧ ಭಕ್ತಿ ಬಿಡಿದು ಪ್ರಸಾದವ ಲಿಂಗಕ್ಕರ್ಪಿಸಬೇಕು. ಲಿಂಗಾರ್ಪಿತವ ಮಾಡಿದ ಪತ್ರ ಭಾಜನಮಂ ಶ್ವಾನ ಸೂಕರ ಕುಕ್ಕುಟ ಮಾರ್ಜಾಲಗಳು ಭುಂಜಿಸಿದ ವಾದಡೆ ಅವುಗಳ ಕೂಡ ಸಹಭೋಜನ ಮಾಡಿದಂತೆ ಕೂಡಲ ಚಂದ ಸಂಗಮ ದೇವ. ಚಪ್ಪಾಳೆ ಬರ್ಲಿಲ್ಲ, ಯಾಕೆಂದ್ರೆ ಅರ್ಥ ಆಗಿಲ್ಲ. ಈಗ ಹೇಳ್ತೀನಿ, ಅರ್ಥ ಆದ್ಮೇಲೆ ಬೇಕಾದ್ರೆ ನೋಡಿ. ಅವ್ರು ಹೇಳ್ತಾರೆ ಯಾವ ರೀತಿ ನಾವು ಊಟ ಮಾಡ್ಬೇಕು ಅಂತ ಹೇಳಿದ್ರೆ, ಉಂಡು ಉಳಿಸದೆ ಅಂದ್ರೆ ಊಟ ಮಾಡಿ ಏನನ್ನು ಉಳಿಸ್ಬಾರ್ದು. ನಾವ್ ಎಷ್ಟು ಊಟ ಮಾಡ್ತೀವೋ ಅಷ್ಟನ್ನು ಮಾತ್ರ ಬಡಿಸ್ಕೋಬೇಕು. ಎಷ್ಟು ಬಡಿಸ್ಕೊಂತೀವೋ ಅಷ್ಟೆಲ್ಲವನ್ನ ನಾವು ಪ್ರಸಾದ ಸ್ವೀಕಾರ ಮಾಡ್ಬೇಕು, ಅಷ್ಟೇ ಅದರ ಅರ್ಥ. ಉಂಡು ಉಳಿಸದೆ, ಕೊಂಡು ಮರುಳದೆ ಅಂತ ಹೇಳ್ಬಿಟ್ರೆ, ಊಟ ಮಾಡಿ ನೋಡಿರ್ಬೇಕು ಕೆಲವು ಸಂದರ್ಭಗಳಲ್ಲಿ ಅಂತ ತೆಗೆದ್ರೆ 4 ಅನ್ನದ ಕಾಳು ಈಚೆ ಬಂದಿರ್ತದೆ, ತಿರ್ಗಾ ಮತ್ತೆ ಅವನು ಒಳಗೆ ತೆಗೆದುಕೊಳ್ತಕ್ಕಂಥ ಒಂದು ವಿಚಾರ. ಈ ರೀತಿನೂ ಊಟ ಮಾಡಬಾರ್ದು. ನೋಡಿ, ಶರಣರಿಗೆ ಹೇಗೆ ಈ ವಿಷಯ ಎಲ್ಲ ಗೊತ್ತಿತ್ತು ನೋಡಿ. ಅವ್ರು ಹೇಳ್ತಾರೆ, ನಮ್ಮ ಹೊಟ್ಟೆಯನ್ನ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡ್ಕೊಂಡು ಅದರ ಅರ್ಧ ಭಾಗ ಆಹಾರಕ್ಕೆ ಮೀಸಲಿಡ್ಬೇಕು, ಇನ್ನು ಅರ್ಧ ಭಾಗ ನೀರಿಗೆ ಮೀಸಲಿಡ್ಬೇಕು, ಇನ್ನು ಅರ್ಧ ಭಾಗ ಗಾಳಿ ಸಂಚಾರಕ್ಕೆ ಮೀಸಲಿಡ್ಬೇಕು. ಹಾಗೆ ಮಾಡಿದ್ಯಾ ಅಂದ್ರೆ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗುತ್ತೆ, ಆರೋಗ್ಯಕ್ಕೂ ಅನುಕೂಲವಾಗುತ್ತೆ. ಅದರಿಂದ ಸಿಗ್ತಕ್ಕಂಥ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ದೊರಕುತ್ತೆ, ಶರೀರ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಎಂಬತಕ್ಕಂಥ ವಿಚಾರನ ಅವ್ರ ಅಂದೇ ಮನೆಗಂಡು ಈ ಒಂದು ವಚನಗಳಲ್ಲಿ ನಮ್ಗೆ ಆದೇಶವನ್ನ ಕೊಡ್ತಾ ಹೋಗ್ತಾರೆ. ಉಂಡು ಉಳಿಸದೆ, ಕೊಂಡು ಮರುಳದೆ, ತುಂತುರುವನಿ ಹಾರದೆ. ನೋಡಿ, 3ನೇದು ಹೇಳ್ತಾರೆ, ತುಂತುರುವನಿ ಹಾರದೆ. ತುಂತುರುವನಿ ಹಾರದೆ ಅಂದ್ರೆ ಒಂದು ಊಟ ಮಾಡ್ಬೇಕಾದ್ರೆ ತಟ್ಟೆಯಿಂದಾಗ್ಲಿ ಬಾಯಿಂದಾಗ್ಲಿ ಒಂದು ಹನಿನೂ ಆಚೆ ಸಿಡಿಬಾರ್ದು ಅಂತ ಹೇಳ್ತಾರೆ. ಆರೋಗ್ಯ ಸೂತ್ರದ ಪ್ರಕಾರ ಇದನ್ನ ಹೇಳ್ತಾರೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಅವ್ರಿಗೆ ನೆಗಡಿ ಇದ್ರೆ ಅಥವಾ ಕೆಮ್ಮಿದ್ರೆ ಅಥವಾ ಶೀತ ಇದ್ರೆ ಅಥವಾ ಅವ್ರಿಗೆ ಚಿಕನ್ ಪಾಕ್ಸ್ ಇದ್ರೆ ಅಥವಾ ಕ್ಷಯ ಇದ್ರೆ ಕುಷ್ಠ ಇದ್ರೆ ಈ ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದ ಒಬ್ಬರಿಂದೊಬ್ಬರಿಗೆ ಹರಡ್ತಕ್ಕಂಥ ಸಾಧ್ಯತೆ ಇದೆ. ಅದನ್ನ ಅವ್ರು ಆಗ್ಲೇನೆ ಹೇಳಿದ್ದಾರೆ. ತುಂತುರುವನಿ ಹಾರದೆ, ದ್ರವಗುಂದದೆ ಅಂದ್ರೆ ಆಹಾರದಲ್ಲಿರ್ತಕ್ಕಂಥ ಆವಿ ಆರಿ ಹೋಗೋದಕ್ಕಿಂತ ಮುಂಚೆ. ಏನು ದ್ರವ ಆರಿ ಹೋಗೋದಕ್ಕಿಂತ ಮುಂಚೆ ನೋಡಿ, ಇದು ಆರೋಗ್ಯಕ್ಕೆ ಒಂದು ವಿಷಯನೇ. ಬಿಸಿಯಾಗಿರವಾಗಲೇ ಆಹಾರವನ್ನು ಉಪಯೋಗಿಸಬೇಕು ಎಂಬತಕ್ಕಂಥ ವಿಚಾರವು ಅದರಲ್ಲಿದೆ. ದ್ರವಗುಂದದೆ, ಲಿಂಗ ನಿರೀಕ್ಷಣೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ. ನಾವು ಧ್ಯಾನ ಮಾಡ್ತೀವಿ ತಾನೆ ಅಲ್ವಾ, ಒಂದು ಮಂತ್ರ ಹೇಳ್ತೀವಿ, ಆ ಶಿವನ ಕೊಟ್ಟ ಒಂದು ಪ್ರಸಾದ ಅಂತ ಹೇಳ್ಬಿಟ್ಟು ಭಕ್ತಿಯಿಂದ ಅದನ್ನ ಕಣ್ಣಿಗೆ ಒತ್ಕೊಳ್ತಕ್ಕಂಥದ್ದು. ಲಿಂಗ ನಿರೀಕ್ಷಣೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ. ಇನ್ನೊಂದು ನೋಡಿ, ಅತ್ಯಂತ ವೈಜ್ಞಾನಿಕವಾಗಿ ಹೇಳಿದ್ದಾರೆ, ಸಾವಧಾನದಿಂದ ಊಟ ಮಾಡ್ಬೇಕು ಅಂತ ಹೇಳ್ತಾರೆ. ನಿಮ್ಮನೇಲಿ ತಾತ ಅಜ್ಜಿ ಇದ್ರೆ ನೀವು ಕೇಳಿರ್ತೀರ, ನಾನು ಕಿವಿಯಾರ ಕೇಳಿದ್ದೀನಿ ನಮ್ಮ ತಾತ ಅಜ್ಜಿ, ನಿಧಾನಕ್ಕೆ ಊಟ ಮಾಡ್ರು ಅಂತವ್ರು. ಯಾಕೆ ಅನ್ನೋದು ನಮ್ಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು. ಯಾವಾಗ ಗೊತ್ತಾಯ್ತು ಅಂದ್ರೆ, ಈ ಶಾಲೆಯಲ್ಲಿ ಬಿಸಿ ಊಟ ಸಂದರ್ಭದಲ್ಲಿ ಸಾವು ಅಂತ ನಾವು ಏನ್ ಕೇಳಿದ್ವಿ, ಅವಾಗ ಗೊತ್ತಾಯ್ತು ಯಾಕೆ ಸಾವು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಅವಸರವಾಗಿ ತಿನ್ನಕ್ ಹೋದಾಗ ಅನ್ನನಾಳಕ್ಕೆ ಹೋಗ್ಬೇಕಾದ ಆಹಾರ ಗಾಳಿ ನಾಳಕ್ಕೆ ಹೋಗಿ ಸಿಗಾಕೊಳ್ಳೋದು. ಗಾಳಿ ನಾಳಕ್ಕೆ ಯಾವಾಗ ಅನ್ನ ಸಿಗಾಕೊಳ್ಳಿ, ಆಮ್ಲಜನಕದ ಕೊರತೆ, ಉಸಿರಾಟದ ತೊಂದರೆ. ಉಸಿರಾಟದ ಯಾವಾಗ ತೊಂದರೆ ಆಗ್ಲಿ ಆಮ್ಲಜನಕದ ಕೊರತೆ ಆಗುತ್ತೆ. ಆಮ್ಲಜನಕದ ಕೊರತೆ ಯಾವಾಗ ಆಗುತ್ತೆ, ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋದದನ್ನ ನೋಡಿ ಅವ್ನು ಸತೋದ ಅಂತ ತಿಳ್ಕೊಂಡು 5 ನಿಮಿಷ ಸುಮ್ಮನೆ ಆಗ್ಬಿಟ್ರೆ ಅವನು ಸತ್ತೇ ಹೋಗ್ತಾನೆ. ಅದಕ್ಕೆ ಎಷ್ಟು ವೈಜ್ಞಾನಿಕವಾಗಿ ಆಗ್ಲೇ ಹೇಳಿದ್ದಾರೆ, ತುಂತುರುವನಿ ದ್ರವಗುಂದದೆ, ಲಿಂಗ ನಿರೀಕ್ಷಣೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ, ಸಾವಧಾನದಿಂದ. ನೋಡಿ, ನಿಧಾನ ಊಟ ಮಾಡ್ಬೇಕು, ಅವಸರವಾಗಿ ತಿನ್ನಬಾರ್ದು ಎಂಬತಕ್ಕಂಥದ್ದನ್ನು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಕಾರಣಕ್ಕೋಸ್ಕರ. ಸಾವಧಾನದಿಂದ ಇಂತಿ ಸಪ್ತವಿಧ ಭಕ್ತಿ ಬಿಡಿದು ಪ್ರಸಾದವ ಲಿಂಗಕ್ಕೆ ಅರ್ಪಿಸಬೇಕು. ನೋಡಿ, ಇದನ್ನ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿಯಿಂದ, ಬರೀ ಊಟ ಮಾಡೋದಷ್ಟೇ ಭಕ್ತಿಯಿಂದ ಅಲ್ಲ, ಎಲ್ಲ ಕ್ರಿಯೆಗಳನ್ನು ನಾವು ಭಕ್ತಿಯನ್ನ ಅಳವಡಿಸಿ ಉಂಡಿದ್ಯಾ ಆದ್ರೆ ಅಲ್ಲಿರ್ತಕ್ಕಂಥ ಪ್ರಸಾದ ನಮ್ಮ ಶರೀರಕ್ಕೆ ದಕ್ಕುತ್ತೆ ಎಂಬತಕ್ಕಂಥ ಮಾತು ಹೇಳ್ತಾರೆ. ಇನ್ನು ಮುಂದಿನ ಸಾಲುಗಳು ನೋಡಿ, ಅತ್ಯಂತ ಭಯಂಕರವಾಗಿದೆ. ಲಿಂಗಾರ್ಪಿತವ ಮಾಡಿದ ಪತ್ರ ಭಾಜನಮಂ.
ನಾವು ಊಟ ಮಾಡ್ತಕ್ಕಂತ ಎಲೆ ಆಗ್ಲಿ, ತಟ್ಟೆ ಆಗ್ಲಿ, ಅಥವಾ ಇನ್ನೇ ಯಾವುದೇ ವಸ್ತು ಆಗ್ಲಿ, ಅದನ್ನ ಆಚೆ ಎಸೆದ ಮೇಲೆ ಆ ತಟ್ಟೆಯಲ್ಲಿ, ಆ ಎಲೆಯಲ್ಲಿ ನಾಯಿ, ನರಿ, ಕೋಳಿ, ಬೆಕ್ಕು, ಹಂದಿ ಏನಾದ್ರೂ ಬಂದು ತಿಂದಿದ್ದೆ ಆದ್ರೆ ನಮಗೂ ಅವಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಅದೇ ತಟ್ಟೆಯಲ್ಲಿ, ಅದೇ ಎಲೆಯಲ್ಲಿ ನಾವು ತಿಂದಿರ್ತೀವಿ, ಇನ್ನು 5 ನಿಮಿಷ ಬಿಟ್ಟು ಅವು ತಿಂದಿರ್ತವೆ. ನಮಗೂ ಅವಕ್ಕೂ ಏನು ವ್ಯತ್ಯಾಸ? ನಮಗೂ ಅವಕ್ಕೂ ಏನೋ ಒಂದು ವ್ಯತ್ಯಾಸ ಇರ್ಬೇಕು ಅನ್ನೋದೇ ಆದ್ರೆ ಏನನ್ನು ಬಿಡಬಾರ್ದು. ನಿಮ್ಗೆ ಪ್ರಾಣಿ ಪ್ರೀತಿ ಇತ್ತು ಅಂತ ಹೇಳಿದ್ರೆ ತಗೊಂಡೋಗಿ ಸ್ವಲ್ಪ ಒಳ್ಳೆ ಜಾಗದ ತಗೊಂಡಾಗ ತಿನ್ಸಿ, ಅದು ಸಾರ್ಥಕವಾಗುತ್ತೆ. ಬಿಟ್ಬಿಟ್ಟು ಅದು ತಿನ್ಲಿ ಅಂದ್ರೆ ಅದು ಅರ್ಧ ತಿಂದಿರುತ್ತೆ, ಇನ್ನರ್ಧ ಮಣ್ಣಿಗೆ ಹೋಗಿರುತ್ತೆ, ಇನ್ನರ್ಧ ಕಸಿನ ತೊಟ್ಟಿಗೆ ಹೋಗಿರುತ್ತೆ. ಇಂಥ ಒಂದು ಸಂದರ್ಭ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾಕೆಂದ್ರೆ ನಮ್ಮ ಶರಣರವರು ಎಲ್ಲಾದ್ರೂ ಊಟ ಮಾಡಿದ್ರೆ ನೀವು ನೋಡ್ಬೇಕು, ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಅವರು ಪೈಪೋಟಿ ಮೇಲೆ ಏನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಊಟ ಮಾಡ್ತಾರೆ. ನಿಜಕ್ಕೂ ನಮಗೆ ಖುಷಿ ಆಗುತ್ತೆ. ಎಂ ಪಿ ಸಿದ್ದರಾಮಯ್ಯ ಇರ್ಬೋದು, ನಮ್ಮ ರಾಜಶೇಖರ್ ಇರ್ಬೋದು, ಮಿಮಿಕ್ರಿ ಅವ್ರು ಇರ್ಬೋದು. ನಾವೊಂದು ಹಾಗಾಗಿ ಪತ್ರಿಕೆಯಲ್ಲಿ ಒಂದೊಂದು ಸಂದೇಶಗಳನ್ನ ಕೊಡ್ತೇವೆ. ನೆನ್ನೆ ಕೂಡ ಅದ್ರ ಬಗ್ಗೆ ಒಂದು ವಚನ ಬರ್ದಿದ್ದು, ನಾಳೆ ಗ್ರೂಪ್ ಹಾಕ್ತೀನಿ ನೋಡಿ. ಮತ್ತೊಂದ್ಸಲ ಹೇಳ್ತೀನಿ. ಉಂಡು ಉಳಿಸದೆ, ಕೊಂಡು ಮುರುಳದೆ, ತುಂತುರುವ ನಿಹಾರದೆ, ದ್ರವಗುಂದದೆ, ಲಿಂಗ ನಿರೀಕ್ಷಣೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ, ಸಾವುಧಾನದಿಂದ ಇಂತಿ ಸಪ್ತವಿಧ ಭಕ್ತಿ ಹಿಡಿದು ಪ್ರಸಾದವ ಲಿಂಗ ಕರ್ಪಿಸಬೇಕು. ಲಿಂಗ ಅರ್ಪಿತವ ಮಾಡಿದ ಪತ್ರ ಭಾಜನವಂ ಶ್ವಾನ ಸೂಕುರ ಕುಕ್ಕುಟ ಮಾರ್ಜಾಲಗಳು ಗುಂಜಿಸಿದವಾದಡೆ ಅವುಗಳ ಕೂಡೆ ಸಹಭೋಜನ ಮಾಡಿದಂತೆ ಕೂಡಲ ಚನ್ನ ಸಂಗಮ ದೇವ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ಯೋಗ ನಮ್ಗೆ ಬರಬಾರ್ದಂಗಿದ್ರೆ ಏನೊಂದು ಬಿಡದಂತೆ ಊಟ ಮಾಡ್ಬೇಕು. ಹಾಗಾದ್ರೆ ಊಟ ಮಾಡೋದನ್ನ ಹೇಳಿದ್ರಿ, ಎಷ್ಟು ಊಟ ಮಾಡ್ಬೇಕು ನೋಡಿ. ಇದು ಯಾರಾದ್ರೂ ಡಾಕ್ಟರ್ ಕೇಳ್ರಿ, ನಮ್ಮನ್ನೇನ್ ಕೇಳ್ತೀರಾ ಅಂತ ಕೇಳ್ಬೋದು, ಯಾರನ್ನಾದ್ರೂ ಕೇಳಿದ್ರಿ. ಆದ್ರೆ ಅಕ್ಕಮಹಾದೇವಿಯವರು ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಕೇಳಿದ್ರು ಅವರು ಹೇಳಕ್ಕಾಗಲ್ಲ ಇಷ್ಟೊಂದು, ಅವರು ಕೂಡ ಅಂತ ಒಂದು ಹೇಳಕ್ಕಾಗದೇ ಇರೋಂತ ಉತ್ತರವನ್ನ ಅಕ್ಕಮಹಾದೇವಿಯವರು ತಮ್ಮ ಒಂದು ವಚನದಲ್ಲಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಎಷ್ಟು ಆಹಾರ ತಗೋಬೇಕು? ನಮ್ಗೆಲ್ರಿಗೂ ಗೊತ್ತಿದೆ, ಜಾಸ್ತಿ ಆಹಾರ ತಗೊಂಡ್ರೆ ನಮ್ಗೆ ಜೀರ್ಣ ಆಗೋದಿಲ್ಲ, ಏನೇನೋ ತೊಂದರೆಗಳಾಗ್ತವೆ ಅಂತ ಗೊತ್ತು. ಅದೇ ಕಡಿಮೆ ಆಹಾರ ತಗೊಂಡ್ರೆ ಎಷ್ಟು ಅನುಕೂಲ ಅನ್ನೋದು ಪರಮ ಪೂಜ್ಯರಿಗೆ ಗೊತ್ತು. ಯಾಕೆಂದ್ರೆ ಅವರು ಆಹಾರ ಸ್ವೀಕಾರ ಸಂದರ್ಭದಲ್ಲಿ ನಾವು ಇದ್ದಂತ ಒಂದು ಪುಣ್ಯ. ಯಾವ್ದೋ ಸಕಲೇಶ್ಪುರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಪರಮ ಪೂಜ್ಯರು ಈ ತಟ್ಟೆ ಬಡಿಸಿದ್ರು. ಅವ್ರು ಒಂದು ತಿತ್ತು ತಿನ್ನೋದನ್ನೇ ಕಾಯ್ತಾ ಇದ್ರು. ನಾವ್ ಯಾಕೆ ಎಲ್ಲ ಹಿಂಗ್ ಕಾಯ್ತಾರೆ ಅಂತ ಹೇಳಿದಾಗ ಎಲ್ಲರೂ ತಟ್ಟೆ ಹಿಡ್ಕೊಂಡು ಕಾಯ್ತಾ ಇದ್ರು. ಅವ್ರ ಪ್ರಸಾದ ಒಂದು ತಿತ್ತು ಬಾಯಿ ಇಟ್ಕೊಂಡ ತಕ್ಷಣ ಎಲ್ಲ ತಟ್ಟೆ ಹಿಡಿದ್ರು. ನಾನು ತಟ್ಟೆ ಹಿಡಿದೆ, ನನಗೂ ಒಂದು ತುತ್ತಾಗ್ತದೆ. ನಾನು ಪರಮ ಪೂಜ್ಯರ ಕೈ ಸ್ವಹಸ್ತದಿಂದ ಒಂದು ತುತ್ತನ್ನ ತಿಂದಿದ್ದೇನೆ ಎಂಬತಕ್ಕಂಥ ಪುಣ್ಯ ನನ್ನದಾಗಿದೆ ಅಂತ ಹೇಳೋದಕ್ಕೆ ನಾನು ತುಂಬಾನೇ ಹೆಮ್ಮೆ ಪಡ್ತೇನೆ. ಅವರು ಅಕ್ಕಮಹಾದೇವಿಯವರು ಆಹಾರವನ್ನ ಎಷ್ಟು ತಗೋಬೇಕು, ಜಾಸ್ತಿ ತಗೊಂಡ್ರೆ ನಮ್ಗೆ ಏನು ಅನಾನುಕೂಲವಾಗುತ್ತೆ, ಕಡಿಮೆ ತಗೊಂಡ್ರೆ ನಮ್ಗೆ ಏನ್ ಅನುಕೂಲವಾಗುತ್ತೆ ಎಂಬತಕ್ಕಂಥ ವಿಚಾರವನ್ನ ಅಕ್ಕಮಹಾದೇವಿಯವರು ನೋಡಿ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ವಚನವನ್ನ ಸ್ವಲ್ಪ ಅನುಸರಿಸಿ, ಯಾಕೆಂದ್ರೆ ವಿವರಣೆಗೆ ನಾವು ಟೈಮ್ ತಗೊಂಡ್ರೆ ನಮ್ ಟೈಮ್ ಸಾಕಾಗೋದಿಲ್ಲ. ಹಂಗಾಗಿ ವಚನವನ್ನ ಸ್ವಲ್ಪ ಅನುಸರಿಸಿದ್ರೆ ನಿಮ್ಗೆ ಅರ್ಥ ಆಗೋಗ್ಬೋದು. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ ಅಂದ್ರೆ ಸ್ವಲ್ಪ ತಗೊಳ್ಳಿ, ಜಾಸ್ತಿ ತಗೋಬೇಡಿ ಅಂತ. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ. ಆಹಾರದಿಂ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಆಹಾರದಿಂ ನಿದ್ರೆಯಿಂ ತಾಮಸ, ಅಜ್ಞಾನ ಮೈಮರೆಪು. ಅಜ್ಞಾನದಿಂದ ಕಾಮ ವಿಕಾರ ಹೆಚ್ಚಿ ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವ ವಿಕಾರ, ವಾಯು ವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿಪೋಷಣೆ ಬೇಡ. ಅತಿಪೋಷಣೆ ಮೃತ್ಯುವೆಂದುದು. ಜಪ, ತಪ, ಧ್ಯಾನ, ಧಾರಣ, ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದರೆ ಸಾಲದೆ. ತನು ಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನದಿಂ ವಿರಕ್ತಿ ಹಾನಿ. ಅರಿವು ನಷ್ಟ, ಪರವು ದೂರ, ನಿರಕ್ಕೆ ನಿಲುವಿಲ್ಲದ ಕಾರಣ ಚನ್ನಮಲ್ಲಿಕಾರ್ಜುನನ ಒಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ, ಕೆಡಿಸದೆ ಉಳಿಸಿಕೊಳ್ಳಿರಯ್ಯ, ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ಇದೊಂದು ವಚನವನ್ನ ಹಿಡ್ಕೊಂಡು ಸುಮಾರು 1 ಗಂಟೆ ಮಾತಾಡ್ಬೋದು. ಒಂದೊಂದು ವಚನವನ್ನು ಎಷ್ಟು ವಿಸ್ತಾರಗೊಳಿಸ್ತಾ ಹೋಗ್ಬೋದು ಅಂದ್ರೆ ಅದನ್ನ ವಿಸ್ತಾರಗೊಳಿಸ್ತಾ ತಟ್ಟೆ ಮೇಲೆ ಇವತ್ತು ನಾವೇನಾದ್ರೂ ಊಟಕ್ಕೆ ಪ್ರಸಾದಕ್ಕೆ ಸೇವನೆ ಮಾಡೋದು ಕುಂತ್ಕೊಂಡ್ರೆ ಅಕ್ಕಮಹಾದೇವರು ಬಂದು ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ನಾನು ಹೇಳ್ತಿರೋದೇನು, ನೀನು ಮಾಡ್ತಾ ಇರೋದೇನು ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಪ್ರಸಾದ ಸ್ವೀಕಾರದ ಮೇಲೆ ಖಂಡಿತ ಪರಿಣಾಮ ಉಂಟಾಗಿದೆ. ಯಾಕೆಂದ್ರೆ ಇನ್ನೂ ಬೇಕು ಅಂತ ತೆಗೆ ನಿಲ್ಲಿಸ್ಬೇಕು, ಜಾಸ್ತಿ ತಗೋಬಾರ್ದು. ಇನ್ನೊಂದು ಏನಾಗಿದೆ ಅಂದ್ರೆ ನಮ್ಮ ಎಲ್ಲಾದ್ರೂ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಒಂದು ಸಂದರ್ಭ ನಾನು ನೋಡಿದೆ, ಕೆಲವರು ಏನೋ ಒಂದು ಪ್ರಸಾದ ಅಂತ ಒಂದು ಮಾಡಿರ್ತಾರೆ ಅಲ್ವರ, ಅದನ್ನ ಮನೇಲಿ ಊಟ ಮಾಡಿದಾಗ ತಿರ್ಗಾ ಇನ್ನೊಂದ್ ಸುತ್ತು ತಗೊಳೋದನ್ನ ನಾವು ನೋಡ್ತಾ ಇದ್ದೇವೆ. ಖಂಡಿತ ಅವ್ರು ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮಕ್ಕೆ ಒಂದು ಆಕರ್ಷಣೆ ಆಗಿರ್ಲಿ, ಇನ್ನೂ 10 ಜನ ಬರುವಂಗಾಗ್ಲಿ, ಎಲ್ಲ ವಿಷಯವನ್ನ ಕೇಳಲಿ ಅಂತ ಬರೀ ಊಟನೇ ಮಾಡ್ಕೊಂಡು ಊಟದ್ದೇ ಪ್ರಧಾನ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನನಗಾದ್ರೂ ಒಂದು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಹೇಳ್ಬೇಕು ಅನ್ನಿಸ್ತೋ. ಖಂಡಿತ ಇದು ನಿಮ್ಗಲ್ಲ ಈ ಒಂದು ವಿಚಾರ ಮನಸ್ಸಲ್ಲಿ ಇದ್ರೆ ಅದ್ರ ಪರಿಣಾಮ ಒಂದಿಷ್ಟು ಕೆಲಸ ಮಾಡುತ್ತೆ. ಯಾಕೆಂದ್ರೆ ಮೊನ್ನೆ ಕನ್ನಡ ಭವನದಲ್ಲಿ ಒಂದು ಕಾರ್ಯಕ್ರಮ ಆಯ್ತು. ಬಂದ್ರು ಎಲ್ಲ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಟ್ಟು 1 ಸಲ 2 ಸಲ 3 ಸಲ ನನಗೆ ಇನ್ನೊಂದ್ಸಲ ಕೊನೆಗೆ ಇನ್ನೊಂದು 16 ಜನಕ್ಕೆ ಪ್ರಸಾದ ಇಲ್ಲ.
ತಟ್ಟೆನೂ ಇಲ್ಲ, ಕೊನೆಗೆ ಏನೋ ವ್ಯವಸ್ಥೆ ಮಾಡಿ ಅವ್ರಿಗೆ ಮಾಡಿದ್ದಾಯ್ತು. ಅದಕ್ಕೋಸ್ಕರ ಈ ತರದೊಂದು ವಿಷಯನೂ ನಮ್ಮ ಮನಸ್ಸಿನಲ್ಲಿ ಇರ್ಬೇಕು ಅಂತ ಹೇಳ್ತಾ ಅಕ್ಕಮಹಾದೇವ್ರ ವಚನ, ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ನೋಡಿ, ಜಾಸ್ತಿ ತಗೊಂಡ್ರೆ ಎಷ್ಟು ತೊಂದರೆ ಆಗುತ್ತೆ ನಿಮ್ಗೆ ಎಲ್ರಿಗೂ ಗೊತ್ತು, ಅನುಭವಿಸುತ್ತೆ. ಯಾಕೆಂತ ಹೇಳಿದ್ರೆ ಆಹಾರ, ನಾನು ಆಗ್ಲೇ ಹೇಳ್ದೆ, ಹೊಟ್ಟೆಯನ್ನ 4 ಭಾಗ ಮಾಡ್ಕೋಬೇಕು, ಅರ್ಧ ಆಹಾರ ಇರ್ಬೇಕು, ಇನ್ನು ಅರ್ಧದಲ್ಲಿ 1/4 ಭಾಗ ನೀರಿಗೆ ಅವಕಾಶ ಮಾಡ್ಕೊಡ್ಬೇಕು, ಇನ್ನು 1/4 ಭಾಗ ಗಾಳಿ ಸಂಚಾರಕ್ಕೆ ಅವಕಾಶ ಮಾಡ್ಬೇಕು. ಇಷ್ಟು ಮಾಡಿಕೊಟ್ಟಿದ್ದೀವಿ ಆದ್ರೂ ನಾವು ಆಹಾರ ಸೇವನೆ ಮಾಡಿದ್ಮೇಲೆ ನಮ್ಮ ಶರೀರದಲ್ಲಿ ಕ್ರಿಯೆಗಳು ಪ್ರಾರಂಭವಾಗ್ತವೆ. ಆ ಜೀರ್ಣ ಮಾಡೋದಕ್ಕೆ ನಾವು ಕುಡಿದಂತ ನೀರು ಅಷ್ಟೇ ಸಾಕಾಗೋದಿಲ್ಲ. ಅದಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಎಂಬತಕ್ಕಂಥ ಆಮ್ಲ ಬೇಕು. ಅದು ಆಮ್ಲ ಎಷ್ಟು ಆಮ್ಲೀಯ ಅಂತಂದ್ರೆ ಯಾವಾಗ್ಲಾದ್ರೂ ಗಂಟ್ಲಿಗೆ ಬಂದ್ರೆ ನೀವು ಅದನ್ನ ಅನುಭವಿಸಿದ್ದೀರ. ಸಕ್ಕರೆ ಹಾಕೊಂಡ್ರು ಹೋಗಲ್ಲ, ನೀರ್ ಹಾಕೊಂಡ್ರು ಹೋಗಲ್ಲ, ಯಾಕೆಂದ್ರೆ ಅಷ್ಟು ತೀಕ್ಷ್ಣವಾಗಿರುತ್ತೆ ಆಮ್ಲ. ಅದು ಬಿಡುಗಡೆ ಆಗುತ್ತೆ, ಅದು ಬಿಡುಗಡೆಯಾಗಿ ಆಹಾರ ಜೊತೆ ಸೇರ್ಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರನೇ ನಮ್ಗೆ ಸ್ವಲ್ಪ ಆಹಾರ ತಿಂದ ಮೇಲೆ 5 ನಿಮಿಷ ಬಿಟ್ಟು ನೋಡಿ, ಓ ಸಾಕಾಗಿತ್ತು, ನಮ್ಗೆ ಹೊಟ್ಟೆ ತುಂಬಿದೆ ಎಂಬತಕ್ಕಂಥ ಭಾವನೆ ಬರುತ್ತೆ. ಆದ್ರೆ ಮತ್ತೆ ನೀವು ಚೆನ್ನಾಗಿ ಊಟ ಮಾಡ್ಬಿಟ್ಟು ಅವಾಗ ನಿಮ್ಗೆ ಏನು ಗೊತ್ತಾಗೋದಿಲ್ಲ. 5 ನಿಮಿಷ ಬಿಟ್ಟು ನೋಡಿ, ಯಾಕೆ ಸ್ವಲ್ಪ ಜಾಸ್ತಿ ಆಗೋಯ್ತು, ತಗೊಂಡ್ಬಿಟ್ಟು ಏನ್ ಮಾಡೋದು, ಏನ ಮಾಡಿ ಕರಗಿಸ್ಬೇಕು ಎಂಬತಕ್ಕಂಥ ವಿಚಾರ ನಮಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಕಾರಣಕ್ಕೋಸ್ಕರ. ಆಮೇಲೆ ಇನ್ನೊಂದು ದೊಡ್ಡ ಕಾಯಿಲೆಗೆ ಒಂದು ದೊಡ್ಡ ಕಾಯಿಲೆ ಇದೆ. ಏನು ಕಾಯಿಲೆ ಅಂತ ಹೇಳಿದ್ರೆ ನೋಡಿ, ಎಲ್ಲಾ ಅಂಗಾಂಗಗಳು ಏನಾದ್ರೂ ತೊಂದರೆ ಆದ ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಬಿಡ್ತವೆ. ಆದ್ರೆ ದೊಡ್ಡ ಕರಳು ಇದೆಯಲ್ಲ, ಅದೊಂಥರ ಎಬ್ಬಾವನಂತದ್ದು. ಅದು ನಾನು ಹೊಟ್ಟೆ ತುಂಬಿದ ಕಣೆಯ ಸಾಕು ಎಂಬತಕ್ಕಂಥ ವಿಚಾರವನ್ನ ಮೆದುಳಿಗೆ ತಲುಪಿಸೋದ್ರಲ್ಲಿ ಸ್ವಲ್ಪ ತಡ ಮಾಡುತ್ತೆ. ಬರ್ಲಿ ಬಿಡು, ಸಾಕಷ್ಟು ಇನ್ನು ಬರೋದ್ ಬರ್ತಾ ಇರ್ಲಿ ಅಂತ ಹೇಳಿ ಸುಮ್ಮನೆ ಇದ್ಬಿಡುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ನಾವು, ಇನ್ನೂ ಸ್ವಲ್ಪ ತಗೊಂಡ್ಬಿಡ್ತೀವಿ. ತಗೊಂಡಾದ್ಮೇಲೆ 5 ನಿಮಿಷ 10 ನಿಮಿಷ ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಯ್ತು, ಇಲ್ಲ ನಾನ್ ಬೇಡ ಅಂದೆ ಹಂಗು ಅವ್ರು ಇಟ್ಬಿಟ್ರು ಅಂತ ಅವ್ರ ಮೇಲೆ ಹಾಕ್ತಿವಿ, ನಮ್ಮ ಮೇಲೆ ನಾವು ಹಾಕೋಣ. ಇದು ಅಕ್ಕಮಹಾದೇವರು ನಮ್ಗೆ ಕಲಿಸ್ಕೊಟ್ಟಂತ ಪಾಠ. ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ, ಆಹಾರದಿಂದ ನಿದ್ರೆಯಿಂ ತಾಮಸ ಅಂದ್ರೆ ಕೋಪ, ನಿದ್ರೆಯಿಂ ತಾಮಸ ಅಜ್ಞಾನ, ಮೈಮರೆಪು, ಅಜ್ಞಾನದಿಂದ ಕಾಮ ವಿಕಾರ ಹೆಚ್ಚಿ ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ವಾಯು ವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಗುದಾದ ಕಾರಣ ಕಾಯದ ಅತಿಪೋಷಣೆ ಬೇಡ. ಅತಿಪೋಷಣೆ ಮೃತ್ಯುವೆಂದುದು. ಜಪ, ತಪ, ಧ್ಯಾನ, ಧಾರಣ, ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದರೆ ಸಾಲದೆ, ತನು ಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನದಿ ವಿರಕ್ತಿ ಹಾನಿ, ಅರಿವು ನಷ್ಟ, ಪರವು ದೂರ, ನಿರಕ್ಕೆ ನಿಲುವಿಲ್ಲದ ಕಾರಣ ಚನ್ನಮಲ್ಲಿಕಾರ್ಜುನ ವರಿಸ ಬಂದ ಕಾಯವಾಗಿ ಕೆಡಿಸದೆ ಉಳಿಸಿಕೊಂಡಿರಯ್ಯ. ಇದಕ್ಕೆ ಜೀವಂತ ಉದಾಹರಣೆ ಅಂದ್ರೆ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿ. ನಾವು ಆ ರೀತಿ ಅವರು ಆಹಾರ ತಗೊಂಡಿದ್ದಕ್ಕೆ ಅವರು ಶತಾಯುಷಿಗಳಾದ್ರು. ಆದ್ರೆ ನಾವ್ ಇವತ್ತೇನ್ ಮಾಡ್ತೀವಿ, ಶತಾಯುಷ ಇರ್ತಕ್ಕಂಥ ಆಹಾರವನ್ನ ಈಗಲೇ ತಗೊಂಡ್ಬಿಟ್ಟು ಅದನ್ನ ಆಯುಷ್ಯನೇ ನಾವು ಕಮ್ಮಿ ಮಾಡ್ಕೊತಾ ಇದ್ದೀವಿ ಎಂಬತಕ್ಕಂಥ ವಿಚಾರವನ್ನ ತಿಳಿಸ್ತಾ ನೋಡಿ, ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ನಾವು ಪ್ರಸಾದ ಸ್ವೀಕಾರ ಮಾಡಿದ್ದಾಯ್ತು, ಹಾಗಾದ್ರೆ ದಾಸೋಹ ನಾವು ಸಂಪಾದನೆ ಮಾಡಿದ್ದಾಯ್ತು, ಊಟ ಮಾಡಿದ್ದಾಯ್ತು, ಉಂಡಿದ್ದಾಯ್ತು, ಹುಟ್ಟಿದ್ದಾಯ್ತು, ಹಾಗಾದ್ರೆ ದಾಸೋಹ ಅಂತ ಏನಾದ್ರು ಮಾಡ್ಬೇಕಾ? ಯಾಕೆಂತ ಹೇಳಿದ್ರೆ ಈ ಒಂದು ಧರ್ಮದಲ್ಲಿ ದಾಸೋಹಕ್ಕೆ ತುಂಬಾನೇ ಪ್ರಾಧಾನ್ಯತೆ ಇದೆ. ನೋಡಿ, ನಾವು ಎದ್ದ ಮೇಲೆ ಲಿಂಗ ಪೂಜೆ ಮಾಡಿದ್ದಾದ್ಮೇಲೆ ನಾವೇನ್ ಪ್ರಸಾದವನ್ನ ಎಡೆ ಮಾಡ್ತೀವಿ, ಅದೇ ರೀತಿ ನಾವು ಜಂಗಮಕ್ಕೂ ಸಹ ನಾವು ಸೇವೆಯನ್ನ ಮಾಡ್ಬೇಕು, ಒಂದು ಎಡೆಯನ್ನ ಮಾಡ್ಬೇಕು ಎಂಬತಕ್ಕಂಥ ವಿಚಾರವನ್ನ ನಮ್ಗೆ ಧರ್ಮ ಹೇಳ್ಕೊಡುತ್ತೆ. ನೋಡಿ, ಅವ್ರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಪೂಜೆ ಮಾಡ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀವಿ, ಯಾರೋ ಒಬ್ರು ಬರ್ತಾರೆ ಅಂತ ಇಟ್ಕೊಳ್ಳಿ, ಅಮ್ಮ ತಾಯಿ ಏನು ಅಂತ ಕೇಳಿದ್ರೆ, ಮುಂದಕ್ಕೆ ಹೋಗಪ್ಪ, ನಮ್ಮನೆಗೆ ಏನಿಲ್ಲ ಇವತ್ತು, ಇಲ್ಲಿ ಒಳಗಡೆ ಏನೋ ರೆಡಿ ಆಗ್ತಾ ಇರುತ್ತೆ, ಆದ್ರೆ ಅವ್ರಿಗೇನು ಕೊಡೋದಕ್ಕಾಗ್ಲಿ ಇಷ್ಟ ಪಡೋದಿಲ್ಲ. ಇಂಥ ಒಂದು ಪೂಜೆಯನ್ನ ಮಾಡಿದ್ದೆ ಆದ್ರೆ ಆ ಪೂಜೆಯಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಚನ್ನಬಸವಣ್ಣವ್ರು ಎಂತ ಅದ್ಭುತವಾದಂತ ಒಂದು ವಿವರಣೆಯನ್ನು ಕೊಡ್ತಾರೆ ನೋಡ್ರಿ. ಗಂಡ ಬೇರುಂಡ ಪಕ್ಷಿಗೆ ತಲೆ 2 ದೇಹ 1. ನಮ್ಮ ರಾಜ್ಯದ ಒಂದು ಕಾಲದಲ್ಲಿ ಚಿಹ್ನೆ ಆಗಿತ್ತು, ನಮ್ಮ ರಾಜ್ಯದ ಒಂದು ಚಿಹ್ನೆ ಆಗಿತ್ತು ಗಂಡ ಬೇರುಂಡ ಪಕ್ಷಿ. ಅದಕ್ಕೆ ಅದನ್ನು ತಗೊಂಡಿದ್ರು ಅಂತ ಕಾಣಿಸ್ತದ ಆಗಿನ ಕಾಲದಲ್ಲಿ ಅವರು. ನೋಡಿ, ಅವ್ರು ಹೇಳ್ತಾರೆ, ಗಂಡ ಬೇರುಂಡ ಪಕ್ಷಿಗೆ ತಲೆ 2 ದೇಹ 1. ಒಂದು ತಲೆಯಲ್ಲಿ ಹಾಲ ನೆರೆದು ಒಂದು ತಲೆಯಲ್ಲಿ ವಿಷವ ನೆರೆದಡೆ ಆ ಪಕ್ಷಿಗೆ ಮರಣವಲ್ಲದೆ ಜೈವಪ್ಪುದೇ ಅಯ್ಯ. ಲಿಂಗವ ಪೂಜಿಸಿ ಜಂಗಮವ ಮರದೆಡೆ ಕುಂಬಿನಿ ನರಕದಲ್ಲಿಕ್ಕುವ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಲಿಂಗ ಪೂಜೆಯನ್ನ ಮಾಡಿದ್ದೆ ಅಂತೇಳಿ ಯಾವುದೋ ಒಂದು ರೀತಿ ಏನ್ ಪ್ರಸಾದನೆ ಕೊಡ್ಬೇಕು ಅಂತೇನಿಲ್ಲ, ಒಂದು ಸಣ್ಣ ಸೇವೆ, ಒಂದು ಸಣ್ಣ ಸಹಾಯ, ಒಂದು ಸಣ್ಣ ಅವತ್ತಿಗೆ ರೋಡಲ್ಲಿ ಒಂದು ಕಲ್ಬಿದ್ದಿರುತ್ತೆ ಅಂತ ಇಟ್ಕೊಳ್ಳಿ, ಎತ್ತು ಪಕ್ಕಕ್ಕೆ ಹಾಕಿದ್ರೆ ಅದು ಕೂಡ ಪೂಜೆ ಆಯಿತು ಎಂಬತಕ್ಕಂಥ ವಿಚಾರವನ್ನ ನಾವಿಲ್ಲಿ ಮನಗಣಬಹುದಾಗಿದೆ. ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳಿದ್ದಾರೆ, ಮರಕ್ಕೆ ಬಾಯಿ ಬೇರೆಂದು ಬುಡಕ್ಕೆ ನೀರಿರದರೆ ಮೇಲೆ ಪಲ್ಲವಿಸಿತ್ತು ನೋಡ. ಮರಕ್ಕೆ ಬಾಯಿ ಯಾವುದು? ಬೇರು. ಮರಕ್ಕೆ ಬಾಯಿ ಬೇರೆಂದು ಬುಡಕ್ಕೆ ನೀರಿರದರೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಜಂಗಮ ಕೆರೆದರೆ ಸಕಲಾರ್ಥವನ್ನು ಇವನು. ಆ ಲಿಂಗದ ಬಾಯಿ ಯಾವುದು ಅಂತ ಹೇಳಿದ್ರೆ ಜಂಗಮ.
ಆ ಜಂಗಮಕ್ಕೆ ನಾವು ಒಂದು ಸೇವೆ ಅಥವಾ ಒಂದು ಯಾವುದೋ ಒಂದು ರೀತಿಯಲ್ಲಿ ನಾವು ಒಂದು ಸೇವೆಯನ್ನ ಮಾಡಿದ್ದೆ ಆದ್ರೆ ಆ ಒಂದು ಪೂಜೆ ಸಾರ್ಥಕವಾಗುತ್ತೆ ಎಂಬತಕ್ಕಂಥ ವಿಚಾರವನ್ನ ಬಸವಣ್ಣವರು ಕೂಡ ನಮ್ಗೆ ಈ ಒಂದು ವಚನದಲ್ಲಿ ನಮ್ಗೆ ಕೊಡಿಸ್ತಾರೆ. ಇನ್ನ ನಾವು ಮಾತು ನೋಡಿ, ಈಗ ಮಾತಿನಿಂದಗೆ ನೋಡಿ, ಮಾತಿನಿಮ್ ಹಾಗೆ ಒಲೆಯು ಮಾತಿನಿಮ್ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯ ಅಂತ ಹೇಳ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಆದ್ರೆ ಜೀವನದ ಬಹು ಸಮಯದಲ್ಲಿ ಮಾತಿನಲ್ಲಿ ಆದಂತ ಸ್ವಲ್ಪ ವ್ಯತ್ಯಾಸದಿಂದ ಜೀವನ ಪೂರ್ತಿ ನೆರಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಗೆ ನಾವು ತಂದಿಟ್ಕೊಂಡಿರ್ತೀವಿ. ನಾವು ಆಡ್ತಕ್ಕಂಥ ಮಾತು ಹೇಗಿರ್ಬೇಕು ಎಂಬತಕ್ಕಂಥ ವಿಚಾರವನ್ನ ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಎಂತೆಂತ ಅದ್ಭುತವಾದಂತ ಉಪಮಾಲಂಕಾರವನ್ನ, ಒಂದು ಉಪಮೆಯನ್ನ ಬಳಸಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಇತ್ತೀಚೆಗೆ ಬಸವಣ್ಣನವರ ಕೈ ಬರಹವನ್ನ ನೋಡ್ತಕ್ಕಂಥ ಒಂದು ಸುಯೋಗ ನನಗೆ ಸಿಕ್ತು. ಯಾರು ವಾಟ್ಸಪ್ ಅಲ್ಲಿ ಕಳಿಸಿದ್ರು, ಅದನ್ನ ಒಂದು ಫೋಟೋ ಮಾಡಿ ಈಗ ನಾವು ಹಳ್ಳಿಗಳಲ್ಲಿ ಆ ಒಂದು ಬಸವಣ್ಣನವರ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಈ ಫೋಟೋವನ್ನ ಅವ್ರಿಗೆ ತೋರಿಸೋದು, ನೋಡಿ ಇವು ಬಸವಣ್ಣನ ಹಸ್ತಾಕ್ಷರಗಳು ಎಂಬತಕ್ಕಂಥ ವಿಚಾರವನ್ನ ನಾವಲ್ಲಿ ಮನೆಗಾಡಿಸಿ ಬಂದಿರ್ತಕ್ಕಂಥ ಒಂದು ಕೆಲಸವನ್ನ ಕೂಡ ಮಾಡಿದೀವಿ. ನೋಡಿ, ಅವ್ರ ಮಾತಿನ ಬಗ್ಗೆ, ನಾವು ಮಾಡ್ತಕ್ಕಂಥ ಮಾತಿನ ಬಗ್ಗೆ ಹೇಳ್ತಾರೆ ಹೇಗಿರ್ಬೇಕು ಮಾತು ಅನ್ನೋದನ್ನ ಬಸವಣ್ಣವ್ರ ತಮ್ಮ ಒಂದು ವಚನದಲ್ಲಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಬೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂತೊಲಿವನಯ್ಯ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಚನ. ಇದನ್ನ ಸ್ವಲ್ಪ ಆಳವಾಗಿ ವಿಚಾರಣೆ ನನಗೆ ಗೊತ್ತಿದ್ದಾಗಿ ವಿಚಾರ ಮಾಡ್ತಾ ಹೋಗೋಣ. ನುಡಿದರೆ ಮುತ್ತಿನ ಹಾರನೆ ಯಾಕೆ ತಗೊಂಡ್ರು ನೋಡಿ. ಒಂದು ಮುತ್ತಾಗ್ಬೇಕಾದ್ರೆ ಎಷ್ಟು ಪ್ರಕ್ರಿಯೆಗಳು ನಡಿಬೇಕು ನಿಮ್ಗೆ ಗೊತ್ತಾ? ಗೆಸ್ ಮಾಡ್ಬೋದಲ್ವರ? ಒಂದು ಮುತ್ತು ಎಲ್ಲಿ ಸಿಗುತ್ತೆ ನಮ್ಗೆ? ಕಪ್ಪೆ ಚಿಪ್ಪಲ್ಲಿ ಸಿಗುತ್ತೆ. ಯಾವಾಗ ಸಿಗುತ್ತೆ? ಈ ಸ್ವಾತಿ ಮಳೆಯ ಹನಿ ಆ ಕಪ್ಪೆ ಚಿಪ್ಪಿಗೆ ಬೀಳ್ಬೇಕು. ಬಿದ್ದಾಗ ಆ ಚಿಪ್ಪು ಓಪನ್ ಆಗಿರ್ಬೇಕು. ಅದು ಒಳಗಡೆ ಹೋಗಿ ಅದು ಮುತ್ತಾಗಿ ಪರಿಣಮಿಸ್ಬೇಕು. ಅದಕ್ಕೆ ಎಷ್ಟು ವರ್ಷಗಳು ಬೇಕೋ ತಿಂಗಳು ಬೇಕೋ ಗೊತ್ತಿಲ್ಲ. ಹಿಡ್ಕೊಂಡ್ಬಂದ್ಬಿಟ್ಟು ಮುತ್ತು ಅಂತ ಕೊಟ್ಬಿಡ್ತಾರೆ, ನಾವು ಹಾಕೊಂತೀವಿ. ಇದು ನಡಿಬೇಕಾದ್ರೆ ಎಷ್ಟು ಕ್ರಿಯೆ ನಡೆಯುತ್ತೆ ನಮ್ಮ ಬಾಯಿಂದ. ಈ ಮಾತು ಎಂಬತಕ್ಕಂಥ ಮುತ್ತು ಈಚೆ ಬರ್ಬೇಕಾದ್ರೂ ಅಷ್ಟು ಕ್ರಿಯೆ ಮನದಲ್ಲಿ ಮಂಥನ ನಡೆದಿರ್ಬೇಕು ಎಂಬತಕ್ಕಂಥ ವಿಚಾರವನ್ನ ಬಸವಣ್ಣವ್ರು ಹೇಳ್ತಾರೆ. ಈ ತರ ಮಾತಾಡಿದ್ದೆ ಆದ್ರೆ ಖಂಡಿತ ನಮ್ಗೆ ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ನಡುವೆ ಅಥವಾ ಸಂಬಂಧಿಕರ ನಡುವೆ ಆಗ್ತಕ್ಕಂಥ ಅವಘಡಗಳಿಗೆ ಅವಕಾಶನೇ ಇರೋದಿಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು. ನೋಡಿ, ಸ್ಫಟಿಕದ ಶಲಾಖೆ ನೀವು ನೋಡಿರ್ಬೇಕು, ಹೇಗೆ ತುಂಡಾಗಿರುತ್ತೆ ಅಂದ್ರೆ ಅದು ಮುಟ್ಟಿದ್ರೆ ಎಷ್ಟು ಹರಿತವಾಗಿರುತ್ತೆ. ಅಷ್ಟು ಇದ್ರುನು ಆ ಒಂದು ಮಾತು ಅಷ್ಟು ತೀಕ್ಷ್ಣವಾಗಿ ಇರ್ಬೇಕು. ಒಂದು ಮಾತಾಡಿದ್ರೆ ಮುಗಿತೀವಿ, ಬೇರೆ ಮುಂದಕ್ಕೆ ಮಾತಾಡ್ಕೂಡ್ದು, ಆ ತರ ಇರ್ಬೇಕು. ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಮಾಣಿಕ್ಯದ ಗುಣ ಏನಪ್ಪಾ ಅಂತ ಹೇಳಿದ್ರೆ ಸ್ವಯಂ ಪ್ರಕಾಶ. ಅದಕ್ಕೆ ಎಣ್ಣೆ ಹಾಕ್ಬೇಕಾಗಿಲ್ಲ, ಬತ್ತಿ ಹಾಕ್ಬೇಕಾಗಿಲ್ಲ, ಬಿಕ್ಕಿ ಗಡಿಗಿರಿ ಹಚ್ಬೇಕಾಗಿಲ್ಲ. ಮಾಣಿಕ್ಯನ ಅಲ್ಲಿಟ್ರೆ ಸಾಕು, ಅದು ಸ್ವಯಂ ಪ್ರಕಾಶ. ಇವತ್ತು ನಾನು ಕೂಡ ಸ್ವಯಂ ಪ್ರಕಾಶವಾದ ವಸ್ತುಗಳನ್ನ ಕೊಡ್ತಾ ಇದ್ದೀನಿ. ಅವು ಯಾವುವು ಅಂತ ಹೇಳಿದ್ರೆ ಶರಣರ ವಚನಗಳು, ಸ್ವಯಂ ಪ್ರಕಾಶವಾಗಿರ್ತಕ್ಕಂಥ ಆ ವಚನಗಳು. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂತೊಲಿವನಯ್ಯ. ಎಷ್ಟೋ ಸಲ ಏನೋ ಒಂದು ಸಂದರ್ಭಕ್ಕೋ ಇನ್ನೊಂದು ಮತ್ತೊಂದು ಏನೋ ಹೇಳ್ಬಿಡ್ತೀವಿ, ಮಾತಾಡ್ಬಿಡ್ತೀವಿ. ಆದ್ರೆ ನಡೆಯೋದ್ರಲ್ಲಿ ಉದಾಸೀನ ಮಾಡ್ತೀವಿ. ಯಾವುದೇ ಕೆಲಸ ಇರ್ಬೋದು, ಕಾರ್ಯ ಇರ್ಬೋದು, ಪೂಜೆ ಇರ್ಬೋದು, ಪುನಸ್ಕಾರ ಇರ್ಬೋದು, ದಾಸೋಹ ಇರ್ಬೋದು, ಸೇವೆ ಇರ್ಬೋದು, ಏನೋ ಹೇಳದೆ ಬೇರೆ, ನುಡಿಯದೇ ಬೇರೆ, ನಡೆಯದೇ ಬೇರೆ ಆದ್ರೆ ಆ ದೇವರು ಹೇಗೆ ಒಲಿತಾನೆ ನಮ್ಗೆ ಎಂಬತಕ್ಕಂಥ ವಿಚಾರವನ್ನ ನಮ್ಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ನೋಡಿ, ಒಂದು ಪ್ರಶ್ನೆ, ಸಸ್ಯಗಳಿಗೂ ಜೀವವಿದೆ ಅಂತ ಕಂಡಿಡಿದವ್ರು ಯಾರು? ಜಗದೀಶ್ ಚಂದ್ರ ಬೋಸ್ ಅಲ್ವರ? ನಿಮ್ಮೆಲ್ಲರ ಉತ್ತರನೂ ಅದೇ. ನಾನು ಹೇಳ್ತೀನಿ, ಸಸ್ಯಗಳಿಗೆ ಜೀವ ಇದೆ ಅಂತ ಕಂಡಿಡಿದವರು ಬಸವಣ್ಣವ್ರು. ಹೌದು, ಬಸವಣ್ಣವ್ರ ಒಂದು ವಚನ ಇದೆ ನೋಡಿ. ಅವ್ರು ಹೇಳ್ತಾರೆ, ಈಗ ನಾನು ವಚನ ಹೇಳಿದ್ಮೇಲೆ ನೀವ್ ಹೇಳ್ಬೇಕು ಯಾರು ಕಂಡಿಡಿದ್ರು ಅಂದ್ರೆ ಯಾರ ಹೆಸರು ಹೇಳ್ತೀರ ನೋಡೋಣ. ಬಸವಣ್ಣವ್ರ ವಚನ: ಗಿಡ ಮರ ಬಳ್ಳಿ ಧಾನ್ಯಗಳ ಬೆಳೆಸೆಲ್ಲವ ತರಿದು ಪ್ರಾಣವ ಕೊಂದುಂಡು ಶರೀರವ ಪೋಷಿಸುವ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ. ಒಂದಿಂದ್ರಿಯ ಮೊದಲಾಗಿ 5 ಇಂದ್ರಿಯ ಕಡೆಯಾದ ಜೀವ ಜಾಲದಲ್ಲಿದೆ ಸಕಲ ಚರಾಚರವೆಲ್ಲ. ಇದು ಕಾರಣ ಕೂಡಲ ಸಂಗನ ಶರಣರು ಪ್ರಸಾದವ ಲಿಂಗಕ್ಕರ್ಪಿಸಿ ನಿರ್ದೋಷಿಗಳಾಗಿ ಬದುಕಿದರು. ಅರ್ಥ ಆಯ್ತಾ? ಆಗಿಲ್ಲ, ಕಷ್ಟ. ಯಾಕೆಂದ್ರೆ ನೇರವಾಗಿ ಬಾಯಿಗೆ ಇಟ್ಬಿಟ್ರೆ ಅದು ಸರೋಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲಿಷ್ಟವಾಗಿ ಅದನ್ನ ಅರ್ಥ ಆಗೋ ಕೊಟ್ಟಿರ್ತಾರೆ. ಯಾಕೆಂದ್ರೆ ನೇರವಾಗಿ ಹೇಳಿದ್ಕಿಂತಲೂ ಹೆಚ್ಚಿನ ಪರಿಣಾಮ ಇದರಿಂದ ಆಗುತ್ತೆ ಅನ್ನೋ ವಿಚಾರವನ್ನು ಅವ್ರು ಅಂತೆ ಮನಗಂಡಿದ್ರು. ಅದಕ್ಕೋಸ್ಕರ ಈ ರೀತಿಯಾಗಿ ವಚನಗಳ ಬಗ್ಗೆ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ. ನೋಡಿ, ಗಿಡ ಮರ ಬಳ್ಳಿ ಧಾನ್ಯಗಳ ಬೆಳೆಸೆಲ್ಲವ ತರಿದು. ಈಗ ನಾವು ತಿಂತಾ ಇರ್ತಕ್ಕಂಥದ್ದು ಯಾವುದರಿಂದ ಬರ್ತಕ್ಕಂಥದ್ದು? ಗಿಡ ಮರ ಬಳ್ಳಿ ಧಾನ್ಯಗಳ ಬೆಳೆಸೆಲ್ಲವ ತರಿದು ಅಂದ್ರೆ ಕಿತ್ಕೊಂಡ್ಬಂದು ಪ್ರಾಣವ ಕೊಂದುಂಡು. ಅರ್ಥ ಆಯ್ತಾ? ಅದ್ರ ಪ್ರಾಣನ ನಾವು ಕೊಂದು ತಿಂದು, ಅದು ಪ್ರಾಣ ಇಲ್ಲ ಅಂದ್ರೆ ಮೊಳಕೆ ಹೆಂಗ್ ಬರ್ತಾ ಇತ್ತು? ಅದು ಪ್ರಾಣ ಇಲ್ಲ ಅಂದ್ರೆ ಸಸಿ ಹೇಗೆ ಆಗ್ತಾ ಇತ್ತು? ಅದು ಪ್ರಾಣ ಇಲ್ಲ ಅಂದ್ರೆ ಅದರಿಂದ ಇನ್ನೊಂದು ಬೀಜ ಯಾಕೆ ಹುಡ್ತಾ ಇತ್ತು? ಪ್ರಾಣ ಇದೆಯಾ ಇಲ್ವೋ?
ಹಾಗಾದ್ರೆ ಹೇಳಿ ಸಸ್ಯಗಳಿಗೂ ಜೀವ ಇದೆ ಅಂತ ಕಂಡಿಡಿದವರು ಯಾರು? ಈ ಉತ್ತರ ಅಲ್ಲಿ ಬರೀಬೇಡಿ, ಜಗದೀಶ್ ಚಂದ್ರ ಬೋಸ್ ಅಂತಲೇ ಬರೀರಿ. ಆದ್ರೆ ಬಸವಣ್ಣವ್ರು ಎಲ್ಲಿವರೆಗೂ ಯೋಚನೆ ಮಾಡಿದ್ರು ಎಂಬತಕ್ಕಂಥ ವಿಚಾರ ನಿಮಗೆ ಮನವರಿಕೆ ಆದ್ರೆ ಅಷ್ಟೇ ಸಾಕು. ಗಿಡ ಮರ ಬಳ್ಳಿ ಧಾನ್ಯಗಳ ಬೆಳೆಸಲ್ಲವ ತರಿತರಿದು ಪ್ರಾಣವ ಕೊಂದುಂಡು ಶರೀರವ ಪೋಷಿಸುವ ದೋಷಕ್ಕೆ ಇನ್ನಾವುದು ವಿಧೇಯ. ಒಂದಿಂದ್ರಿಯ ಮೊದಲಾಗಿ ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದಿಂದ್ರಿಯ ಅಂದ್ರೇನು? ಒಂದೇ ಒಂದಿಂದ್ರಿಯ. ಒಂದಿಂದ್ರಿಯ ಯಾವ್ದಕ್ಕಿದೆ? ಕಾಳಿಗೆ ಒಂದೇ ಇಂದ್ರಿಯ ಅಲ್ಲ ತಾನೆ. ಕಾಳಿಗೆ ಏನು? ಒಂದು ಕಣ್ಣಿರುತ್ತೆ ಅಷ್ಟೇ. ಕಾಳಿಗೆ ಎಷ್ಟಿರುತ್ತೆ? ಒಂದು ಕಣ್ಣು. ಕಾಳು ಮೊದಲ್ಗೊಂಡು ಒಂದಿಂದ್ರಿಯ ಮೊದಲಾಗಿ ಐದಿಂದ್ರಿಯ ಕಡೆಯಾದ. ಐದಿಂದ್ರಿಯ ಯಾರಿಗಿದೆ? ಕಾಳು ಮೊದಲುಗೊಂಡು ಹಾಲಿನವರೆಗೂ ಜೀವಜಾಲದಲ್ಲಿದೆ ಸಕಲ ಚರಾಚರವಿಲ್ಲ. ಇದು ಕಾರಣ ಕೂಡಲ ಸಂಗನ ಶರಣರು ಪ್ರಸಾದವ ಲಿಂಗಕ್ಕೆ ಅರ್ಪಿಸಿ ನಿರ್ದೋಷಿಗಳಾಗಿ ಬದುಕಿದರು. ಯಾರು ಲಿಂಗಕ್ಕೆ ಅರ್ಪಿಸದೆ ಊಟ ಮಾಡಿದರೆ ಅವ್ರಿಗೆ ಪಾಪ ಬರುತ್ತೆ ಎಂಬತಕ್ಕಂಥ ವಿಚಾರವನ್ನ ಈಗಲಾದ್ರೂ ನಮ್ಗೆ ಪ್ರಸಾದ ತಟ್ಟೆ ಮುಂದೆ ಬಂದ ತಕ್ಷಣ ಅದನ್ನ ಕಣ್ಣು ಹೊತ್ಕೊಂಡು ದೇವರೇ ನಿನಗೆ ಅರ್ಪಿತವಾಗ್ಲಪ್ಪ ಎಂಬತಕ್ಕಂಥ ಭಾವನೆಯಿಂದ ಮನಸ್ಸನ್ನ ನಮ್ಗೆ ತಂದ್ಕೊಂಡಿದ್ದು ಪ್ರಸಾದವನ್ನು ತೆಗೆದುಕೊಂಡಿದ್ಯಾದ್ರೆ ಯಾವುದೇ ಪಾಪ ಇಲ್ಲ. ನೇರವಾಗಿ ತಂದ ತಕ್ಷಣ ಇನ್ನೂ ಏನು ಮಂತ್ರ ಅಥವಾ ಇನ್ನೊಂದು ಏನು ಹೇಳಲೇ ಇಲ್ಲ ತಗೊಂಡಿದ್ಯಾದ್ರೆ ಖಂಡಿತ ನಮ್ಗೆ ಪಾಪ ಎಂಬತಕ್ಕಂಥ ವಿಚಾರವನ್ನ ಅವ್ರು ಹೇಳ್ತಾರೆ. ನೋಡಿ, ಇನ್ನೊಂದು ವಿಚಾರ, ಅದ್ಭುತವಾದಂತ ಒಂದು ವೈಜ್ಞಾನಿಕ ವಿಚಾರ. HIV ಬಗ್ಗೆ ನಿಮ್ಗೆ ಗೊತ್ತು, HIV AIDS ಬಗ್ಗೆ ನಿಮ್ಗೆ ಗೊತ್ತು. ಅದೇ ಯಾವಾಗ ನಮಗೆ ಗೊತ್ತಾಗಿದ್ದು? ಆರೋಗ್ಯ ಇಲಾಖೆಯವನ್ನೇ ನನಗೆ ಗೊತ್ತಾಗಿದ್ದು 85ನೇ ಇಸ್ವಿಯ ಅಂತ್ಯ ಭಾಗದಲ್ಲಿ ನಮಗೆ ಗೊತ್ತಾಗಿತ್ತು. HIV ಇರ್ತಕ್ಕಂಥದ್ದು ಎಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಂತು, ಆಮೇಲೆ ಮಡ್ರಾಸಿಗೆ ಬಂತು, ಮಡ್ರಾಸಿಂದ ಬೆಂಗಳೂರಿಗೂ ಬಂತು, ಬೆಂಗಳೂರಿಂದ ಈಗ ಹಳ್ಳಿಗೂ ವ್ಯಾಪಿಸ್ತು ಎಂಬತಕ್ಕಂಥ ವಿಚಾರವನ್ನ ನಾವು ಕೇಳಿದ್ವಿ. ಆದ್ರೆ ಏನಿದು HIV ಶರಣರು ಏನು ಸಂಬಂಧ ಇದೆ ಅಂತ ನೀವು ಕೇಳ್ಬೋದು. ನೋಡ್ರಿ, ಅವಾಗ್ಲೇನೆ ಈ ಒಂದು ಒಬ್ಬರಿಂದ ಒಬ್ಬರಿಗೆ ಸೋಂಕು ಬರುತ್ತೆ ಎಂಬತಕ್ಕಂಥ ವಿಚಾರವನ್ನು ಶರಣರು ಆಗ್ಲೇನೆ ಮನೆಗಂಡಿದ್ರು. ಡಕ್ಕೆಯ ಬೊಮ್ಮಣ್ಣ ಅಂತ ಎಂಬತಕ್ಕಂಥ ಅವ್ರು ಒಂದು ವಚನದಲ್ಲಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಅವ್ರು. ನಾನೇನಾದ್ರೂ ಆರೋಗ್ಯ ಇಲಾಖೆಯಲ್ಲಿ ಈ ಒಂದು ವಿಚಾರ ಮಾತಾಡಿದ್ರೆ, ಸಾರ್ ಅವ ಎಲ್ಲ ವಚನಗಳನ್ನ ಕೊಡೋ ತನಕ ನಿಮ್ಮ ರಾಜ್ಯ ಕಳ್ಸಲ್ಲ ಅಂತ ಅಲ್ಲೇ ಕುಂಡಿಸ್ಕೊಂಡು ಎಲ್ಲ ವಚನಗಳನ್ನ ಬರ್ಸ್ಕೊಂಡು ನನ್ನ ಅವ್ರು ಬೆಂಗಳೂರು ಮತ್ತೆ ಮಡ್ರಾಸ್ ಅಲ್ಲೆಲ್ಲ ಹೋದಾಗೆಲ್ಲ ಈ ವಚನಗಳನ್ನ ಹೇಳಿ ಅವ್ರು ಚಪ್ಪಾಳೆ ಗಿಟ್ಟಿಸ್ತಾ ಇದ್ರು. ನನಗಾದ್ರೆ ಖುಷಿ ಆಗುತ್ತೆ, ಸಾರ್ ನಿಮ್ ವಚನಗಳನ್ನ ಹೇಳ್ದೆ ಶರಣರು ಅವತ್ತೇನೆ ಈ ಒಂದು ಕಾಯಿಲೆ ಬಗ್ಗೆ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಅವರು ಖುಷಿ ಪಟ್ರು. ನೋಡಿ, ಎಂತ ಒಂದು ಅದ್ಭುತವಾದಂತ ವಚನ. ಡಕ್ಕೆಯ ಬೊಮ್ಮಣ್ಣ ಅವ್ರು ಬಂದಿರ್ತಕ್ಕಂಥ HIV ಬಗ್ಗೆ HIV AIDS ಬಗ್ಗೆ ಬರ್ತಿರ್ತಕ್ಕಂಥ ವಚನ. ಸತಿಯ ಗುಣವ ಪತಿ ನೋಡಬಹುದಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎಂಬರು ಅಲ್ವಾ? ಈಗಿನ ಕಾಲಕ್ಕೆ ಹೆಂಗಸರು ಅಥವಾ ಹೆಂಡತಿ ಏನಾದ್ರು ಮಾಡಿದ್ರೆ ಅದನ್ನ ಬೂದ್ಗಾಜ್ ಹಾಕೊಂಡು ನೋಡಿ, ಗಂಡಸರು ಮಾಡಿದ್ರೆ ಬಿಡ್ರಿ ಗಂಡು ಅವರು ತುಂಡು ಎಂಬತಕ್ಕಂಥ ವಿಚಾರ ಈಗಲೂ ಸಮಾಜದಲ್ಲಿ ಬಾಯಿಂದ ಹೇಳ್ದೇ ಇರ್ಬೋದು, ಆದ್ರೆ ನಡೀತಾ ಇದೆ. ಅದನ್ನೇ ಅವರು ಅವತ್ತೇ ಪ್ರಶ್ನೆ ಮಾಡಿದ್ದಾರೆ. ಸತಿಯ ಗುಣವ ಪತಿ ನೋಡಬಹುದಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎಂಬರು. ಸತಿಯ ಗುಣವ ಪತಿ ನೋಡಬಹುದಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎಂಬರು. ಮುಂದಿನ ಸಾಲು ನೋಡಿ, ರೋಮಾಂಚನ ಆಗುತ್ತೆ. ಪತಿಯಿಂದ ಬಂದ ಸೋಂಕು ಸತಿಗೆ ಕೇಳಲ್ಲದೆ. ಚಪ್ಪಾಳೆ ಹೊಡಿಬೋದಾಗಿತ್ತು. ಜನರ ಮಾತು. ಪತಿಯಿಂದ ಬಂದ ಸೋಂಕು ಸತಿಗೆ ಕೇಳಲ್ಲವೇ, ಸತಿಯಿಂದ ಬಂದ ಸೋಂಕು ಪತಿಗೆ ಕೇಳಲ್ಲವೇ. ಒಂದಂಗದ ಕಣ್ಣು ನೋಡಿ, ಇದ್ರಲ್ಲೂ ವೈಜ್ಞಾನಿಕ ವಿಚಾರವಿದೆ. ಏನು ಒಂದಂಗದ ಕಣ್ಣು ಅಂದ್ರೆ? ಒಂದಂಗದ ಕಣ್ಣು ಅಂತ ಹೇಳ್ತಾರೆ. ಈ HIV ಅಥವಾ AIDS ಬರ್ತಕ್ಕಂಥದ್ದು ಒಂದು ವೈರಾಣುವಿನಿಂದ. ಆ ವೈರಾಣುವಿಗೆ ಇರ್ತಕ್ಕಂಥದ್ದು ನಾವೇನ್ ಅಮೀಬಾ ಅಂತ ನೋಡಿದ್ವಿ, ಕೇಳಿದಿವಲ್ವರ? ಅಮೀಬಾಗೆ ಎಷ್ಟು ಕಣ್ಣು ಇರ್ತವೆ? ಒಂದೇ ಕಣ್ಣು. ವೈರಸ್ ಕೂಡ ಅದಕ್ಕಿಂತ ಚಿಕ್ಕದು. ಅದು ಹೇಗೆ ಅಂದ್ರೆ AIDS ಬರ್ತಕ್ಕಂಥ ವೈರಾಣು ಎಂತ ಅದು ಹೇಗೆ ನಾವು ನೋಡ್ಬೇಕು ಅಂದ್ರೆ ಬರೀ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಕಾಣೋದಿಲ್ಲ. ಆ AIDS ತರ್ತಕ್ಕಂಥ ವೈರಾಣುವನ್ನ ನಾವು ನೋಡ್ಬೇಕು ಅಂದ್ರೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕು. ಇವತ್ತು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲೂ ನೋಡಿದ್ರು ಕಾಣದೇ ಇರ್ತಕ್ಕಂಥ ವೈರಾಣು ಶರಣನಿಗೆ ಕಂಡ ಪರಿ ಹೇಗೆ? ಅದನ್ನೇ ಅವ್ರು ಬಳಸ್ತಾರೆ. ಒಂದಂಗದ ಕಣ್ಣು ಅಂತ ಬಳಸ್ತಾರೆ. ಒಂದಂಗದ ಕಣ್ಣು ಅಂದ್ರೆ ವೈರಸ್. ಒಂದಂಗದ ಕಣ್ಣು ಉಭಯದಿಂದ ಬಂದು ಹಿಂಗಲಿಕ್ಕೆ. ಉಭಯದಿಂದ ಅಂದ್ರೇನು? ಗಂಡಿನ ಕಡೆಯಿಂದನಾದ್ರೂ ಬರ್ಬೋದು, ಹೆಂಡತಿ ಕಡೆಯಿಂದನಾದ್ರೂ ಬರ್ಬೋದು. ಉಭಯದಿಂದ ಬಂದು ಹಿಂಗಲಿಕ್ಕೆ. ಭಂಗವಾರಿಗೆ ಯಾರಿಗೆ ಭಂಗ? ಒಬ್ರಿಗೆನಾ ಇಬ್ರಿಗೆನಾ? ಈಗ ಹೊಟ್ಟೆಲಿರೋ ಮಗುಗೂ ಭಂಗ. ಉಭಯದಿಂದ ಬಂದು ಹಿಂಗಲಿಕ್ಕೆ ಭಂಗವಾರಿಗೆ ಎಂಬುದ ತಿಳಿದು ನಾವು ಎಚ್ಚರಿಕೆಯಿಂದ ಬದುಕನ್ನ ಸವಿಸಿದ್ದೆ ಆದ್ರೆ ಅಂತಹ ಬದುಕು ಬರೀ ಬದುಕು ಅಷ್ಟೇ ಅಲ್ಲ, ಅದು ಆ ಭಗವಂತನಿಗೆ ಅರ್ಪಿಸಿದ ಒಂದು ನೈವೇದ್ಯ ಆಗಿತ್ತು, ಪೂಜೆ ಆಗಿತ್ತು ಎಂಬತಕ್ಕಂಥ ವಿಚಾರವನ್ನ ನಮ್ಗೆ ಇವರು ಕೊಡ್ತಾ ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಆ HIV AIDS ಬಗ್ಗೆ ನಮ್ಗೆ ವಿಚಾರವನ್ನ ಕೊಡ್ತಾ ಹೋಗ್ತಾರೆ. ಇನ್ನ ದುರಭ್ಯಾಸಗಳ ಬಗ್ಗೆ ಶರಣರು ಏನಾದ್ರು ಬರ್ತಿದಾರ ಅಂತ ನೀವು ಕೇಳ್ಬೋದು. ಯಾಕೆಂದ್ರೆ ಈ ವಿದ್ಯಾರ್ಥಿ ದಶೆಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಪಾರ್ಟಿ ಅಥವಾ ಯಾರೋ ಗೆದ್ರು, ಯಾರೋ ಸೋತ್ರು, ಇನ್ನೊಂದು ಮತ್ತೊಂದು ಎಂಬತಕ್ಕಂಥ ವಿಷಯವನ್ನೇ ಮುಂದಿಟ್ಕೊಂಡು ಪಾರ್ಟಿಗಳು ಆ ಪಾರ್ಟಿಲಿ ಏನೇನು ತಂಬಾಕಿನ ಉತ್ಪನ್ನಗಳು ಅಥವಾ
ಎಲ್ಲ ಪದಾರ್ಥಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೋಡಿ, ಯಾರ ಯಾವುದೇ ದುರಭ್ಯಾಸಗಳನ್ನ ಯಾರೇ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಅವರು ಪ್ರಾರಂಭ ಮಾಡೋದಿಲ್ಲ. ಪ್ರಾರಂಭ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ ಸ್ನೇಹಿತರ ಒಂದು ಒತ್ತಾಯದಿಂದ ಅಥವಾ ಸ್ನೇಹಿತರ ಸಂತೋಷಕ್ಕೆ ಕಟ್ಟಿಬಿದ್ದು ಇವತ್ತೇನ ಶುರು ಮಾಡಿಸ್ತಾರೆ. ನಾಳಿಕೆ ನಾನ್ ಕೊಡ್ಸಿಲ್ವಾ ಇವತ್ ನಿಂದು ಅಂತ, ನಾಡ್ದು ಅದಂಗೆ ತಂದು ಇವತ್ ನಿಂದು ಇವತ್ ನಂದು ಅನ್ಕೊಂಡು ಮಾಡಬಾರ್ದು ಕೆಲಸನ ಪಕ್ಕ ಇಟ್ಬಿಡೋದು ಇದೇ ಕೆಲಸ. ಇವತ್ ನಿಂದು ಇವತ್ ನಂದು, ನಾನು ಅಲ್ಲಿಗೆ ಬರಲ್ಲ, ನೀ ಇಲ್ಲಿಗೆ ಬರಲ್ಲ. ನೋಡಿ, ಅದ್ರ ಬಗ್ಗೆನೂ ಕೂಡ ಶರಣರು ಒಂದು ವಚನವನ್ನ ಬರ್ತಿದ್ದಾರೆ. ಬರೀ ತಂಬಾಕು, ಬರೀ ಮದ್ಯ ಇದ್ರ ಬಗ್ಗೆನೇ ಹೇಳಿಲ್ಲ, ಎಷ್ಟು ಹೇಳಿದ್ದಾರೆ ನೋಡ್ರಿ. ಒಂದು ವಚನದಲ್ಲಿ ಎಲ್ಲವನ್ನೂ ಸೇರಿಸ್ಬಿಟ್ಟಿದ್ದಾರೆ. ದಾಸಿ, ವೇಸಿ, ಮದ್ದು, ಮಾಂಸ, ಸುರೆ, ಭಂಗಿ, ಹೊಗೆ, ಅನ್ಯ ದೈವ, ಭವಿಸಂಗ, ಇವಿಷ್ಟುಳನ್ನಕ್ಕ ಭಕ್ತನಲ್ಲ ಜಂಗಮನಲ್ಲ, ಇವರಿಬ್ಬರ ಮೇಲಾಟವೆಂತೆಂದೊಡೆ ಈ ಹಂದಿ ಹಡಿಕೆಯ ತಿಂದು ಒಂದರ ಮೋರಿಯನೊಂದು ಮೂಸಿದಂತೆ ಕಾಣ ರಾಮನ ಅಂತ. ಎಷ್ಟು ಬಂತು. ದಾಸಿ ಅಂದ್ರೆ ನಾವು ದುರುಪಯೋಗ ಮಾಡ್ತಕ್ಕಂಥದ್ದು ಆಫೀಸ್ ನಲ್ಲಿ, ಮತ್ತೆ ಇವ್ರನ್ನ ಸೇವಕರನ್ನ ದುರುಪಯೋಗ ಮಾಡ್ತಕ್ಕಂಥ ದಾಸಿ. ವೇಸಿ ಅಂದ್ರೆ ಗೊತ್ತಲ್ವರ, ವೇಶ್ಯರ ಸಹವಾಸ. ಮದ್ದು ಅಂದ್ರೆ ಡ್ರಗ್ಸ್, ಮದ್ದು. ಮಾಂಸ ತಿಂತಕ್ಕಂಥದ್ದು. ದಾಸಿ, ವೇಸಿ, ಮದ್ದು, ಮಾಂಸ. ಸುರೆ ಅಂದ್ರೆ ಗೊತ್ತಲ್ವರ, ಸುರೆ. ದಾಸಿ, ವೇಸಿ, ಮದ್ದು, ಮಾಂಸ, ಸುರೆ. ಭಂಗಿ ಅಂದ್ರೆ ನಿಮ್ಗೆಲ್ಲ ಗೊತ್ತು, ತಂಬಾಕಿನ ಉತ್ಪನ್ನ, ಅದು ಒಂದು ಭಂಗಿ. ದಾಸಿ, ವೇಸಿ, ಮದ್ದು, ಮಾಂಸ, ಸುರೆ, ಭಂಗಿ, ಹೊಗೆ. ಅಷ್ಟಲ್ಲದೆ ಇನ್ನೂ ಸೇರಿಸ್ತಾರೆ ನೋಡ್ರಿ, ಅನ್ಯ ದೈವ. ಇವತ್ತೇನೋ ಒಂದು ನಮಗೆ ಗುರು ಕಟಾಕ್ಷದಿಂದ ಅಥವಾ ನಮ್ಮ ಮನೆತನದ ಯಾವುದೋ ಒಂದು ದೈವ ಅಂತ ಇರುತ್ತೆ. ಇದು ಸರಿ ಇಲ್ಲ ಅಂತ ಮತ್ತೆ ಇನ್ನೊಂದು ಕುಡಿಕೊಂಡು ಹೋಗೋದು, ಅದು ಸರಿ ಇಲ್ಲ ಅಂತ ಇನ್ನೊಂದು ಕುಡಿಕೊಂಡು ಹೋಗೋದು, ಅದು ಸರಿ ಇಲ್ಲ ಅಂತ ಇನ್ನೊಂದು ಕುಡಿಕೊಂಡು ಹೋಗೋದು. ಬರೀ ಹುಡುಕದೇ ಕೆಲಸ ಆಗ್ಬಿಡುತ್ತೆ. ನಮ್ಮ ಅದರಿಂದ ದೊರಕಿಸ್ಕೊಳ್ಬೇಕಾದಂತ ಒಂದು ಕ್ರಿಯೆ ಕಡೆ ನಾವು ಕೆಲಸನೇ ಮಾಡೋದಿಲ್ಲ ಎಂಬತಕ್ಕಂಥ ವಿಚಾರವನ್ನು ಕೂಡ ಅದನ್ನು ಸೇರಿಸ್ತಾರೆ. ಅನ್ಯ ದೈವ, ಭವಿಸಂಗ ಅಂದ್ರೆ ಕೆಟ್ಟವ್ರ ಸಹವಾಸ. ಇವಿಷ್ಟುಳ್ಳನ್ನಕ್ಕ ಅವ ಭಕ್ತನಲ್ಲ ಜಂಗಮನಲ್ಲ, ಇವರಿಬ್ಬರ ಮೇಲಾತೆವೆಂತಂದಡೆ ಈ ಹಂದಿ ಅಂತ ಹೇಳಿದ್ರೆ, ಹಂದಿ ಅಂದ್ರೆ ಕೊಳಕು, ನಿಮ್ಗೆ ಗೊತ್ತು. ಈ ಹಂದಿ ಅಂದ್ರೆ ಆ ಕೊಳಕಂದಿ, ಇನ್ನೊಂದಂದ್ರೆ ಕೊಳಕು ಅಂದ್ರೆ ಕರೆದ್ರೆ ಅವ ಎಷ್ಟಿಗೆ ಕೊಳಕಾಗಿರ್ಬೇಕು. ಈ ಹಂದಿ, ಆ ಹಂದಿ ಒಂದರ ಅಮೇಧ್ಯವ ತಿಂದು, ಅಮೇಧ್ಯವ ಅಂದ್ರೆ ತಿನ್ನಬಾರದಂತ ವಸ್ತುವನ್ನ ತಿಂದು ಒಂದರ ಇನ್ನೊಂದು ಮೂಸಿ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ವಿದ್ಯೆಯನ್ನ ಮಾಡ್ತಕ್ಕಂಥ ಒಂದ್ ಕಡೆ ಸೇರ್ಕೊಂಡ್ರೆ ಅಷ್ಟೇ ಚೆನ್ನಾಗಿರುತ್ತೆ ಎಂಬತಕ್ಕಂಥ ಒಂದು ಸಂದೇಶವನ್ನ ಕೊಡ್ತಾರೆ. ನೋಡಿ, ನಾವು ಹೇಳ್ತೀವಿ, ನಮಗೆ ಕಾಲೇಜಿಗೆ ಕಳಿಸ್ಬೇಕಾದ್ರೆ ಹೇಳೋರು, ಪಿಕ್ಚರ್ಗೆ ಹೋಗ್ಬೇಡ, ಬಿಡಿ ಸೇರ್ಬೇಡ, ಕಳ್ತನ ಮಾಡ್ಬೇಡ, ಕೆಟ್ಟವ್ರ ಸಂಘ ಮಾಡ್ಬೇಡ ಹೇಳ್ತಾ ಇದ್ರು. ನಿಮ್ಗೂ ಹೇಳ್ತಾರೆ ತಾನೆ. ನಿಮ್ಗೆ ಒಂಚೂರು ಚೇಂಜ್ ಮಾಡ್ಬೋದು. ಪಿಕ್ಚರ್ ಇಲ್ಲ, ಪಿಕ್ಚರ್ ತೆಗೆದ್ಬಿಟ್ಟು ಈಗ ಮೊಬೈಲ್ ನೋಡ್ಬೇಡ ಹೇಳ್ತಾರೆ ತಾನೆ, ಹೇಳ್ತಾರಲ್ವರ. ನೋಡಿ, ಇಂಥ ಬೇಡಗಳನ್ನ ನಾವ್ ಎಷ್ಟು ಬೇಡಗಳನ್ನ ಹೇಳ್ಬೇಕು, 1000 ಬೇಡಗಳನ್ನ ಹೇಳಿದ್ರು ಸಾಲದು ಅಲ್ವರ. ಈ 1000 ಬೇಡಗಳನ್ನ ಕೇವಲ ಒಂದು 4 ಸಾಲಿನಲ್ಲಿ ಹೇಳಕ್ ಈ ಒಂದು ಸಂದೇಶವನ್ನ ಕೊಡಕ್ ಸಾಧ್ಯ ಆಗುತ್ತಾ? ಯಾಕೆಂದ್ರೆ ಬೇಡ 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 ಅಂತ ತಂದೆ ತಾಯಿ ಎಲ್ಲ ಎಷ್ಟು ದಿನ ಹೇಳ್ಬೋದು, ಅವ್ರು ಇರೋ ತನಕ ಹೇಳ್ತಾರೆ. ಅವ್ರು ಹೋದ್ಮೇಲೆ ತಾತ ಹೋಗಿದ್ದೆ ಒಳ್ಳೇದಾಯ್ತು, ಕೇಳಿ ಕೇಳಿ ಸಾಕಾಗಿತ್ತು ಅಂತ ನಿಮ್ಗೆ ಅದು ಅನ್ಸ್ಬೋದು. ಆದ್ರೆ ಇಂತಹ ಸಾವಿರಾರು ಬೇಡಗಳನ್ನ ಒಂದೇ ವಚನದಲ್ಲಿ ತಂದಿಡಕ್ ಸಾಧ್ಯನಾ? ಒಂದು ವಚನ ಹೇಳಿ ಈ ಎಲ್ಲ ಬೇಡಗಳನ್ನ ಅದರೊಳಗೆ ಅಡಿಗೆ ಸಾಧ್ಯನಾ? ಸಾಧ್ಯ ಇದೆಯಾ ಇಲ್ವೋ? ಇದೇ, ನೀವೆಲ್ಲರೂ ಕೇಳಿದಿರ, ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಪರಮ ಪೂಜ್ಯರ 101ನೇ ಜನ್ಮದಿನೋತ್ಸವ ಏನಾದ್ರು ಮಾತಾಡಿ ಅಂತ ಹೇಳ್ಬಿಟ್ಟು ಜೂನಿಯರ್ ಕಾಲೇಜ್ ಫೀಲ್ಡಿಗೆ ತಗೊಂಡೋಗಿ ಕ್ಷಮಿಸಿ ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ ಆಸೆನ ಮಾಡಿಸಿದ್ರೆ ಅವ್ರು ಹೇಳಿದ್ದೇನ್ ಗೊತ್ತಾ? ಈ ವಚನ ಹೇಳಿ ಸಾಕು, ನಾನು ಬರ್ತೀನಿ, ಅಲ್ಲಿ ಹುಡುಗರು ಕಾಯ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು. ಯಾವ್ದು ವಚನ ಅಂತ ಹೇಳಿದ್ರೆ, ಬೇಡ 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 ಬೇಡ. ಈಗ್ಲಾದ್ರೂ ಗೊತ್ತಾಯ್ತಾ ಇಲ್ವೋ? ಕೆಳಬೇಡ, ಕೊಲಬೇಡ, ಉಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಖ್ಯ ಬೇಡ, ತನ್ನ ಬಂಧಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ. ಈ ಒಂದು ವಚನದ ಪರಿಚಯವನ್ನು ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಮಾಡಿಸ್ಕೊಟ್ಟಿದ್ಯಾದ್ರೆ ಆ ಜೀವ ಪರ್ಯಂತ ನಾವು ಅವ್ರ ಜೊತೆಲಿ ಇರ್ತೀವಿ. ಯಾಕೆಂದ್ರೆ ನಮ್ಮ ಟೈಮ್ ಆದ ತಕ್ಷಣ ನಾವು ಹೋಗ್ತಾ ಇರ್ತೀವಿ, ಆದ್ರೆ ಈ ಮಾತು ಅವ್ರ ಜೊತೆ ಇರುತ್ತೆ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಎಂಬತಕ್ಕಂಥ ಸಂದೇಶವನ್ನ ಕ್ಷಣಕ್ಕೂ ಕೊಡ್ತಾ ಇರುತ್ತೆ. ತನ್ನ ಮೂಲಕ ಅವ್ರ ಬದುಕು ಬಂಗಾರ ಆಗೋದಕ್ಕೆ ಒಂದು ಕಾರಣ ಆಗುತ್ತೆ ಎಂಬತಕ್ಕಂಥ ಒಂದು ವಿಚಾರ. ಇನ್ನು ಕೋಪದ ಬಗ್ಗೆ ಗೊತ್ತು. ಕೋಪ ಆಗಾಗ ನಮ್ಗೆ ನೆಂಟರ ತರ ಆಗಾಗ ಬರ್ತಾ ಇರುತ್ತೆ. ಆ ಕೋಪದ ಬಗ್ಗೆನೂ ಕೂಡ ಒಂದು ವಚನವನ್ನು ಹೇಳಿದರೆ, ತನಗೆ ಮುನಿದವರಿಗೆ ತಾ ಮುನಿಯಲೇ ಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದು ಕೂಡಲ ಸಂಗಮ ದೇವ. ಎಷ್ಟೋ ಸರಿ ಈ ವಚನ ನಾನು ಓದಿದ್ದೀನಿ, ಕೇಳಿದ್ದೀನಿ, ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ಕೋಪ ಅನ್ನೋದು ಮನಸ್ಸಿಗೆ ಬಂದೋಗ್ಬಿಡುತ್ತೆ. ಆ ಕೋಪ ಏನಾದ್ರು ಈಚೆಗೆ ಬಂತು ಅಂದ್ರೆ ಇನ್ನೊಬ್ರ ಮೇಲೆ ದುಷ್ಪರಿಣಾಮ ಆಗುತ್ತೆ. ಆ ಪರಿಣಾಮ ವರ್ಷಾನ್ಗಟ್ಲೆ ಅಥವಾ ಜೀವನ ಪರ್ಯಂತ ಹಿಡಿತಕ್ಕಂಥ ಸಾಧ್ಯತೆಗಳು ಇದಾವೆ. ಇಲ್ಲಾಂದ್ರೆ ಶಾಂತ ಪಾಪಂನಲ್ಲಿ ನಮ್ದು ಕತೆ ಮುಖಾಂತರ ಬರೋದಕ್ಕೆ ಶುರುವಾಗುತ್ತೆ ಆ ಕೋಪದ ಪರಿಣಾಮವಾಗಿ. ಅದಕ್ಕೆ ನೋಡಿ, ಎಂತ ಒಂದು ಅದ್ಭುತವಾದ ವಿಚಾರವನ್ನು ಹೇಳ್ತಾರೆ. ತನಗೆ ಮುನಿದವರಿಗೆ ತಾ ಮುನಿಯಲೇ ಕಯ್ಯ. ಸುಮ್ನಿದ್ ಬಿಡಿ, ಅವ್ರು ಸಿಟ್ ಮಾಡ್ಕೊಂತಾರೆ, ನೀವು ಸುಮ್ನಿದ್ ಬಿಡಿ, ಆಮೇಲೆ
ಅವರೇ ಸರೋಗ್ತಾರೆ. ಪರಿಸ್ಥಿತಿ ಒಂದು ತಹಬದಿಗೆ ಬರುತ್ತೆ ಎಂಬತಕ್ಕಂಥ ವಿಚಾರ. ತನಗೆ ಮುನಿದವರಿಗೆ ತಾ ಮುನಿಯಲೇ ಕಯ್ಯ, ಅವರಿಗಾದ ಆಗೇನು ಎನಗಾದ ಚೇಗೇನು. ಮನೆ ನೋಡಿ ಎಂತಹ ಅದ್ಭುತವಾದಂತಹ ಒಂದು ಅಲಂಕಾರವನ್ನು ಕೊಡ್ತಾರೆ ಇಲ್ಲಿ. ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನರಮನೆಯ ಸುಡೋದು ಕೂಡ ಸಂಗಮದೆ. ಕೋಪ ಅನ್ನೋದು ಬೆಂಕಿ ಇದ್ದಾಗಿ. ಬೆಂಕಿ ಏನ್ ಮಾಡುತ್ತೆ, ಮೊದಲು ಹೊರಗಡೆ ಸುಡುತ್ತಾ ಅಥವಾ ಇದ್ದ ಜಾಗನೇ ಸುಡುತ್ತಾ? ಇದ್ದ ಜಾಗನೇ. ಫಸ್ಟ್ ನಮ್ಮನ್ನು ಸುಟ್ಬಿಟ್ಟು ಆಮೇಲೆ ಬೇರೆಯವ್ರನ್ನ ಸುಡೋದಕ್ಕೆ ಒಂದು ಕಾರಣ ಆಗುತ್ತೆ. ಅದಕ್ಕೆ ಕೋಪ ಮಾಡ್ಕೊಳ್ಳೋದ್ರ ಬಗ್ಗೆ ಎಚ್ಚರಿಕೆ ಆಗಿರಿ ಎಂಬತಕ್ಕಂಥ ವಿಚಾರವನ್ನ ಶರಣರು ನಮ್ಗೆ ವಚನದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನ ಆತ್ಮಹತ್ಯೆ, ಈ PUC ರಿಸಲ್ಟ್ SSLC ರಿಸಲ್ಟ್ ಬಂದ್ರೆ ಸಾಕು, ನಾವು ಇದನ್ನ ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ, ಆತ್ಮಹತ್ಯೆ ಆತ್ಮಹತ್ಯೆ ಎಂಬತಕ್ಕಂಥ ವಿಚಾರವನ್ನು. ಈ ಒಂದು ವಚನದ ಬಗ್ಗೆ ಅಮುಗೆ ರಾಯಮ್ಮನವರು ಖಂಡಿತ ಈ ಒಂದು ವಚನವನ್ನ ಹೈಸ್ಕೂಲ್ಗೂ ಯಾವ್ದಾದ್ರು ಒಂದು ಕ್ಲಾಸ್ ಗಿಡಿಸ್ಬೇಕು ಅಥವಾ ಕಾಲೇಜಿಗೂ ಒಂದು ಕ್ಲಾಸ್ ಗಿಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾಯ್ತು, ಪತ್ರಗಳನ್ನ ಬರೆದಿದ್ದಾಯ್ತು. ಅಲ್ಲಿ ಏನು ಪ್ರಯೋಜನ ಆಗ್ಲಿಲ್ಲ, ನೋಡೋಣ, ವ್ಯವಸ್ಥೆ ಮಾಡೋಣ, ಇನ್ನೊಂದ್ಸರಿ ಅದಕ್ಕೆ ಕಮಿಟಿ ಒಪ್ಬೇಕು, ಹಾಗೆ ಹೀಗೆ ಅಂತ ಏನೇನೋ ಒಂದೊಂದು ಲೆಟರ್ಗಳು ಬರ್ತವೆ, ನಾವು ಸುಮ್ಮನೆ ಆಗ್ಬಿಡ್ತೀವಿ. ಈ ಒಂದು ವಿಚಾರ ಯಾಕೆ ಶಾಲೆಯ ಪಠ್ಯದಲ್ಲಿ ಬಿಡ್ಬೇಕು ಅಂತ ಹೇಳಿದ್ರೆ, ಆತ್ಮಹತ್ಯೆಯ ವಿರುದ್ಧ ಅಮುಗೆ ರಾಯಮ್ಮ ಒಂದು ವಚನವನ್ನ ಬರೆದಿದ್ದಾರೆ. ನೋಡಿ, ನಿಮ್ಗೆ ಅನ್ಸ್ಬೋದು ಶರಣರು ಏನೋ ಶಿವ ಧರ್ಮ ದೇವರೇ ಗುರುವೆ ಅನ್ಕೊಂಡು ಇರೋದ್ ಬಿಟ್ಟು ಯಾಕೆ ಇವೆಲ್ಲ ಬರೆದ್ರು ಅಂತ. ನೋಡಿ, ಅವತ್ತೇನೆ ಅದನ್ನೂ ಕೂಡ ಮಾಡ್ಕೊಂಡು ನಮ್ಮ ಮುಂದಿನ ಪೀಳಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಿ ಬಾಳ್ಲಿ ಅಂತ ಹೇಳ್ಬಿಟ್ಟು ವಚನಗಳನ್ನ ನಮ್ಗೆ ಬರೆದು ಕೊಟ್ಟಿದ್ದಾರೆ. ಆ ವಚನಗಳ ಅಭ್ಯಾಸ ನಾವು ಮಾಡ್ಬೇಕಾಗಿದೆ. ಇಂಥ ವಚನ ಆತ್ಮಹತ್ಯೆನ ನಾವು ಮಾಡ್ಕೋಬೇಕಾ ಬೇಡವಾ, ಯಾಕೆ ಮಾಡ್ಕೋಬೇಕು ಅನ್ನೋ ಎಂಬತಕ್ಕಂಥ ವಿಚಾರವನ್ನ ಅಮುಗೆ ರಾಯಮ್ಮನವ್ರು ಹೇಳ್ತಾರೆ ನೋಡಿ. ಹೆದರದಿರು ಮನವೇ, ಹಿಮ್ಮೆಟ್ಟದಿರು ಮನವೇ, ಜರಿದರೆಂದು ಜಂಕಿಸಿದರೆಂದು ಶಸ್ತ್ರ ಸಮಾಧಿ ನೀರು ನೇಣು ವಿಷ ಔಷಧಗಳಲ್ಲಿ ಘಟವ ಬಿಡದೆ ಗುರುವಾಗಲಿ ಜಂಗಮವಾಗಲಿ ತೆತ್ತಿಗರು ಒತ್ತಿ ನುಡಿದಿಹರೆಂದು ಘಟವ ಬಿಡುವ ಘಟಕರ್ಮಿಗಳು 7 ಜನ್ಮದಲ್ಲಿ ಸೂಕರನ ಹೊಟ್ಟೆಯಲ್ಲಿ ಹುಟ್ಟಿ 101 ಕುಲ 18 ಜಾತಿಯ ಅಮೇಧ್ಯವ ತಿಂದು ಹೊಲೆಯರ ಮನೆಯ ಹೊಸ್ತಿ ಕಾಯ್ದುಕೊಂಡಿಪ್ಪರಯ್ಯ ಅಮುಗೇಶ್ವರ ಲಿಂಗವೇ ನಿಮ್ಮ ಪ್ರಮತ್ತರಾಣೆ. ನೋಡಿ ಹೇಳ್ತಾರೆ, ಹೆದರದಿರು ಮನವೇ. ಏನೋ ಒಂದ್ ಕಾರಣಕ್ಕೋಸ್ಕರ ಯಾರೋ ಭಯ ಹುಟ್ಟಿಸ್ಬೋದು, ಇನ್ನೊಂದ್ ಏನೋ ಒಂದ್ ಮಾಡ್ಬೋದು. ಹೆದರದಿರು ಅಲ್ವಾ, SSLC ಬಂದ್ಬಿಟ್ಟಿದೆ, ರಿಸಲ್ಟ್ ಬಂದ್ಬಿಟ್ಟಿದೆ, ಫೇಲ್ ಆಗ್ಬಿಟ್ಟಿದೆ, PUC ರಿಸಲ್ಟ್ ಬಂದ್ಬಿಟ್ಟಿದೆ, ಫೇಲ್ ಆಗ್ಬಿಟ್ಟಿದೆ, ಅಥವಾ ಇನ್ಯಾವುದೋ ಒಂದು ರಿಸಲ್ಟ್ ಬಂದಿದೆ, ಫೇಲ್ ಆಗಿದೆ, ಅಥವಾ ಇನ್ನೇನೋ ಒಂದು ಸಂಸಾರದಲ್ಲಿ ಅಥವಾ ಕುಟುಂಬದಲ್ಲಿ ಏನೋ ಒಂದು ತೊಡಕುಂಟಾಗಿದೆ. ಹೆದರದಿರು ಮನವೇ. ಯಾರು ಹೇಳ್ತಾರೆ ಹಿಂಗೆ? ಹೇಳಿದ್ರು ಅಷ್ಟೊಂದು ಅಪ್ಯಾಯ ಮನತೆಯಿಂದ ಯಾರು ಹೇಳ್ತಾರೆ ನೋಡಿ, ಅವ್ರ ವಚನದಲ್ಲಿ ನಮ್ಗೆ ಕಟ್ಟಿ ಕೊಟ್ಟಿದ್ದಾರೆ. ಹೆದರದಿರು ಮನವೇ, ಹಿಮ್ಮೆಟ್ಟದಿರು ಮನವೇ. ಬಿಡು, ಈ ವರ್ಷ ಆಗಿದ್ರೆ ಮುಂದ್ ವರ್ಷ ಆಗುತ್ತೆ. ಇವಾಗ ಪರಿಹಾರ ಆಗದಿದ್ರೆ ಆ ಸಮಸ್ಯೆ ಮುಂದೆ ಪರಿಹಾರ ನಮ್ಗಾಗುತ್ತೆ. ಹೆದರದಿರು ಮನವೇ, ಹಿಮ್ಮೆಟ್ಟದಿರು ಮನವೇ, ಹಿಡಿದ ಛಲವ ಬಿಡದಿರು ಮನವೇ. ಆದ್ರೆ ಹಿಡಿದ ಛಲನ ಬಿಡಬೇಡ, ಅದನ್ನ ಮುಂದುವರ್ಸು. ಅದು ಎಕ್ಸಾಮ್ ವಿಷಯದಲ್ಲೇ ಆಗಿರ್ಬೋದು, ಕೌಟುಂಬಿಕ ಸಮಸ್ಯೆಗಳೇ ಆಗಿರ್ಬೋದು, ಸಾಮಾಜಿಕ ಸಮಸ್ಯೆಗಳೇ ಆಗಿರ್ಬೋದು. ಹಿಡಿದ ಛಲವನ್ನ ಬಿಡಬೇಡ, ಅದನ್ನ ಮುಂದುವರ್ಸು, ಪ್ರಯತ್ನ ಪಡು. ಹಿಡಿದ ಛಲವ ಬಿಡದಿರು ಮನವೇ, ಜರಿದರೆಂದು ಜಂಕಿಸಿದರೆಂದು. ಯಾರೋ ಬೈದ್ಬಿಟ್ರು, ಯಾರೋ ಒಂದ್ ಏನೋ ಅಂದ್ಬಿಟ್ರು ಅಂತ ಹೇಳ್ಬಿಟ್ಟು ಶಸ್ತ್ರ ಅಂದ್ರೆ ಗೊತ್ತಲ್ವ, ಚಾಕು ಚೂರಿ ತಗೊಂಡು ಕುಯ್ಕೊಳ್ಳೋದು, ರಕ್ತ ಬರ್ಸ್ಕೊಳೋದು ಅಥವಾ ಇನ್ನೊಂದೇನೋ ಕುತ್ತಿಗೆ ಇದ್ ಮಾಡ್ಕೊಳ್ಳೋದು. ಶಸ್ತ್ರ ಸಮಾಧಿ ಅಂದ್ರೆ ನೀರೊಳಗೆ ಬೀಳೋದಿರ್ಬೋದು, ಅಥವಾ ಇನ್ಯಾವುದೋ ಒಂದು ನೀರೊಳಗೆ ಬೀಳೋದೇ ಸಾಮಾನ್ಯ. ಶಸ್ತ್ರ ಸಮಾಧಿ ನೀರನ್ನು ಹೇಳ್ಬಿಟ್ಟಿದ್ದಾರೆ. ನೀರು ಅಂದ್ರೆ ಹೋಗಿ ನೀರಿಗೆ ಬಾವಿಗೋ ಅಥವಾ ಹಳ್ಳಿಗೋ ದುಂಕ್ತಕ್ಕಂಥದ್ದು ಶಸ್ತ್ರ ಸಮಾಧಿ. ನೀರು ನೇಣು ಗೊತ್ತಲ್ವಾ, ನೇಣು ಅದ್ರ ಬಗ್ಗೆ ನಾವೀಗ ವಿವರಣೆ ಕೊಡ್ಬೇಕಾಗಿ. ನೀರು ನೇಣು. ವಿಷ ತಗೊಳೋದು. ಔಷಧಗಳಲ್ಲಿ ಘಟವ ಬಿಡದೆ. ಇದು ಯಾವುದ್ರಲ್ಲೂ ಘಟವನ್ನ ಬಿಡಬಾರ್ದು, ಘಟವ ಬಿಡದೆ. ಗುರುವಾಗಲಿ ಲಿಂಗವಾಗಲಿ ಜಂಗಮವಾಗ್ಲಿ. ಗುರುವಾಗ್ಲಿ ಲಿಂಗ ಆಗ್ಲಿ ಜಂಗಮ ಆಗ್ಲಿ, ತಂದೆ ಆಗ್ಲಿ ತಾಯಿ ಆಗ್ಲಿ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಸಮಾಜದ ಯಾವುದೇ ವ್ಯಕ್ತಿ ಆಗ್ಲಿ, ಗುರುವಾಗಲಿ ಲಿಂಗವಾಗಲಿ ಜಂಗಮವಾಗಲಿ ತೆತ್ತಿಗರು ಒತ್ತಿ ನುಡಿದಿಹರೆಂದು ಘಟವ ಬಿಡುವ ಘಟಕರ್ಮಿಗಳು. ಅವ್ ಯಾರಾದ್ರೂ ಜೀವ ಬಿಟ್ರೆ ಅವ್ರು ಹೆಂಗೆ ಅಂತ ಹೇಳಿದ್ರೆ, ಒತ್ತಿ ನುಡುವ ಘಟಕರ್ಮಿಗಳು 7 ಜನ್ಮದಲ್ಲಿ ಸೂಕರನ ಹೊಟ್ಟೆಯಲ್ಲಿ ಹುಟ್ಟಿ 7 ಜನ್ಮದಲ್ಲಿ ಹಂದಿ ಹೊಟ್ಟೆಲಿ ಜನ್ಮ ಸಿಗುತ್ತಂತೆ. ಅವ್ರಿಗೆ ಯಾರು ಆತ್ಮಹತ್ಯೆ ಮಾಡ್ಕೊಂತಾರೋ ಅವ್ರಿಗೆ ಹಂದಿ ಹೊಟ್ಟೆಯಲ್ಲಿ ಜನ್ಮ ಸಿಗುತ್ತಂತೆ. ನೋಡಿ ಯಾರಿಗೆ ಅವಕಾಶ, ಎಂತ ವಿಚಾರವನ್ನು ಹೇಳ್ತಾರೆ. ಸೂಕರನ ಹೊಟ್ಟೆಯಲ್ಲಿ ಹುಟ್ಟಿ ಅಷ್ಟೇ ಅಲ್ಲ, 101 ಕುಲ 18 ಜಾತಿಯ ಅಮೇಧ್ಯವ ತಿಂದು ಹೀನ ಮನೆಯ ಹೊಸ್ತೆಲ ಕಾಯ್ದುಕೊಂಡಿಪ್ಪರಯ್ಯ ಅಮುಗೇಶ್ವರ ಲಿಂಗವೇ. ನಿಮ್ಮಾಣೆ, ಬರೀ ಆಣೆ ಇಟ್ಟು ಹೇಳ್ತಾರೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಎಂಬತಕ್ಕಂಥ ವಿಚಾರವನ್ನ ಇಲ್ಲ ಹೇಳ್ತಾರೆ. ಇನ್ನ ಕೊನೆಯದಾಗಿ ನನಗಾಗ್ಲೇ ಕಾಗದ ಬಂದಿದೆ, ಪುರಂದರದಾಸರಿಗೆ ಕಾಗದ ಬಂತಂತೆ. ಅವರು ಅದಕ್ಕೂ ಒಂದು ಹಾಡು ಬರುತ್ತಂತೆ, ಕಾಗದ ಬಂದಿದೆ ಕಮಲ ನಾಭ ಅನ್ನೋದು ಅಂತ ಹೇಳ್ಬಿಟ್ಟು ಹಾಡು ಬರ್ಬಿಟ್ಟು ಅವ್ರು ಹೋದಂತೆ. ಈಗ ನನಗೆ ಈಗ ಸಿದ್ಲಿಂಗ ಸ್ವಾಮಿ ಅವರಿಂದ ಕಾಗದ ಬಂದಿದೆ. ಕೊನೆಯದಾಗಿ ನಿದ್ರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತದ್ರಿಂದ ನೋಡಿ, ನಿದ್ರೆ ಬಗ್ಗೆ ಒಂದೊಂದ್ಸಲಿ ನಿಮ್ಗೆ ನಿದ್ರೆನು ತೊಡಕು ಉಂಟ ಮಾಡ್ತಿರೋದನ್ನ ನಾವು ವಿದ್ಯಾರ್ಥಿ ದಶೆಯಲ್ಲಿ ಅನುಭವಿಸಿದೀವಿ. ನಮ್ಗೆ ನಿದ್ರೆ ಕಮ್ಮಿ ಮಾಡ್ಬೇಕು ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಆಹಾರ ಕಮ್ಮಿ ತಗೊಳ್ಳಿ.
ಬೆಳಗ್ಗೆ ಹೊತ್ತು ತಗೊಳ್ಳಿ, ಪರಮ ಪೂಜ್ಯರು ನಿಮ್ಗೆ ಅನುಗ್ರಹ ಮಾಡಿದರೆ ಮಧ್ಯಾಹ್ನ ತಗೊಳ್ಳಿ. ನಿಮಗೆ ಬೆಳಿಗ್ಗೆ ಬೇಗ ಎಚ್ಚರಿಕೆ ಆಗ್ಬೇಕು ಅನ್ನೋದಿದ್ರೆ ರಾತ್ರಿ ಕಮ್ಮಿ ಆಹಾರ ತಗೊಳ್ಳಿ, ಬೇಗ ಎಚ್ಚರಿಕೆ ಆಗುತ್ತೆ. ಯಾಕೆಂದ್ರೆ ಅದು ಜೀರ್ಣ ಆಗೋದಕ್ಕೆ ರಕ್ತ ಎಲ್ಲ ಆ ಜೀರ್ಣಕ್ರಿಯೆ ಹತ್ರ ಹೋಗ್ಬಿಟ್ಟಿರುತ್ತೆ. ಯಾವಾಗ ಜೀರ್ಣಕ್ರಿಯೆ ಹತ್ರ ಹೋದಾಗ ನಿಮ್ಗೆ ಮಂಪರು ಎದ್ಬಿಡ ಬಿಡ ಇನ್ನೊಂದ್ ಸ್ವಲ್ಪ. ಅದೇ ಸ್ವಲ್ಪ ತಿಂದು ಆಹಾರ ಬೇಗ ಜೀರ್ಣ ಆಗ್ಬಿಟ್ರೆ ನೀವ್ ಯಾವ ಟೈಮ್ಗೆ ನೀವು ಸಂಕಲ್ಪ ಮಾಡ್ಕೊಳ್ಳಿ, 3 ಗಂಟೆಗೆ ಎದ್ದೇಳ್ಬೇಕು, 3 ಗಂಟೆಗೆ ಎಚ್ಚರಿಕೆ ಆಗುತ್ತೆ. 4 ಗಂಟೆಗೆ ಎದ್ದೇಳ್ಬೇಕು, 4 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ಇದೇ ವಿಷಯವನ್ನ ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ನಿದ್ರೆ ನಮ್ಗೆ ಹೇಗೆ ತೊಡ್ಕೊಂಡು ಉಂಟು ಮಾಡ್ತಾ ಇದೆ ಎಂಬತಕ್ಕಂಥ ವಿಚಾರವನ್ನ ಅಲ್ಲಮ ಪ್ರಭುಗಳು ಹೇಳ್ತಾರೆ. 45 ವಚನಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದೆ, ಎಷ್ಟು ವಚನ ಹೇಳೋದಕ್ಕೆ ಆಯ್ತೋ ಇಲ್ವೋ ಗೊತ್ತಿಲ್ಲ. ಈ ನಿದ್ರೆ ಎಂಬತಕ್ಕಂಥ ವಚನವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅಂಧಕಾರವೆಂಬ ಗಹ್ವರದೊಳಗೆ, ಈ ನಿದ್ರೆ ಅನ್ನೋದು ಅಂಧಕಾರವೆಂಬ ಗುಹೆ ಅಂತ ಹೇಳ್ತಾರೆ. ಅಂಧಕಾರವೆಂಬ ಗಹ್ವರದೊಳಗೆ ನಿದ್ರೆ ಎಂಬ ರಾಕ್ಷಸಿ ಧೀರರ ಧೃತಿಗಿಳಿಸಿ ನೀರ ಮಾಡಿ ಶಾಪಾನುಗ್ರಹ ಸಮರ್ಥರ ಸತ್ತಂತಿರಿಸಿ ನಿತ್ಯ ಜೀವನಾಶ ಮಾಡುತ್ತಿದ್ದಾಳೆ ನೋಡ ನಿದ್ರೆ ಎಂಬ ರಾಕ್ಷಸಿ. ಗುಹೇಶ್ವರ ಎಂಬತಕ್ಕಂಥ ವಿಚಾರವನ್ನು ಅಲ್ಲಮ ಪ್ರಭು ಹೇಳ್ತಾರೆ. ಅಂಧಕಾರವೆಂಬ ಗಹ್ವರದೊಳಗೆ ನಿದ್ರೆ ರಾಕ್ಷಸಿ ಅಂತ ಕೇಳ್ತಾರೆ. ನಿದ್ರೆ ಎಂಬ ರಾಕ್ಷಸಿ ಧೀರರ ಧೃತಿಗೆಡಿಸಿ, ನಿಮ್ಗೆಲ್ಲ ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ, ಮಾಡಬಹುದು. ಆದ್ರೆ ನಿದ್ರೆಗೆ ಯಾವಾಗ ವಶ ಆಗ್ಲಿ, ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಅದು ಮಾಡಕ್ ಆಗೋದಿಲ್ಲ. ಅದನ್ನ ಹೇಳ್ತಾರೆ. ಧೀರರ ಧೃತಿಗೆಡಿಸಿ ನೀರ ಮಾಡಿ ಶಾಪಾನುಗ್ರಹ ಸಮರ್ಥರ ಸತ್ತಂತಿರಿಸಿ, ನಿಮ್ಗೆ ಶಾಪ ಕೊಡೋದಕ್ಕೂ ಆಗುತ್ತೆ ಅಥವಾ ಅನುಗ್ರಹ ಮಾಡೋದಕ್ಕೂ ಸಾಧ್ಯ ಆಗುತ್ತೆ ನಿಮಗೆ ನೀವೇ. ಯಾವುದ್ರ ಮುಖಾಂತರ ಆ ನಿದ್ರೆಯನ್ನ ಧಿಕ್ಕರಿಸಿ ನೀವು ವಿದ್ಯಾಭ್ಯಾಸದಲ್ಲಿ ಬದುಕಿನಲ್ಲಿ ತೊಡಗಿಸ್ಕೊಂಡಿದ್ದಾಗ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಶಾಪಾನುಗ್ರಹ ಸಮರ್ಥರ ಸತ್ತಂತಿರಿಸಿ ನಿತ್ಯ ಜೀವ ನಾಶ ಮಾಡುತ್ತಿದ್ದಾಳೆ ನೋಡ ನಿದ್ರೆ ಎಂಬ ರಾಕ್ಷಸಿ ಎಂಬತಕ್ಕಂಥ ವಿಚಾರವನ್ನ ಅಲ್ಲಮ ಪ್ರಭುಗಳು ನಮ್ಗೆ ಈ ಒಂದು ವಚನದಲ್ಲಿ ಅಪ್ಪಣೆಯನ್ನ ಕೊಡಿಸಿದ್ದಾರೆ. ಇಂತಹ ಅದ್ಭುತವಾದ ವಿಚಾರಗಳನ್ನ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ನಿಜವಾಗ್ಲೂ ನಾನು ಪೂರ್ವ ಜನ್ಮದ ಪುಣ್ಯ ವಿಶೇಷ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಸುಮಾರು 16 ವರ್ಷ ಇಲ್ಲಿ ಸೇವೆಯನ್ನ ಮಾಡಿದ್ದೀನಿ. ಮಾಡಿದಾಗ ನನ್ನ ಸೇವೆ ಅವಧಿ ಮುಗಿದು ಕೂಡ ಮತ್ತೆ 7 ಗಂಟೆಯಿಂದ ಬಂದು 8:30 9 ಗಂಟೆ ತನಕ ನಾನು ಕೆಲಸ ಮಾಡ್ತಾ ಇದ್ದೆ. ಮಕ್ಕಳಿಗೆ ಆವಾಗ ಸ್ವಲ್ಪ ಮಲೇರಿಯಾ ಜಾಸ್ತಿ ಇತ್ತು. ಮಲೇರಿಯಾ ರಕ್ತಲೇಪನಗಳು ತಗೊಳ್ಳೋದು, ಚಿಕನ್ ಪಾಕ್ಸ್ ಮತ್ತೆ ಕಾಲರಾ ಇಂಥ ಸಂದರ್ಭಗಳಲ್ಲಿ, ಮತ್ತೆ ಜಾತ್ರೆ ಅಂತ ಸಂದರ್ಭದಲ್ಲಿ ನಾನು ಗ್ರೂಪ್ ಡಿ ಆಗಿ ಕೆಲಸ ಮಾಡಿದ್ದೀನಿ. ಬ್ಲೀಚಿಂಗ್ ಪೌಡರ್ ತಗೊಳೋದು, ಒಂದು ಬಕೆಟ್ ಇಟ್ಕೊಳ್ಳೋದು, ಬ್ಲೀಚಿಂಗ್ ಪೌಡರ್ ಎಲ್ಲಾ ಬಾವಿಗಳಿಗೆಲ್ಲ ಹಾಕೊಂಡ್ಬಿಡೋದು. ಈ ತರ ಒಂದು ಕೆಲಸವನ್ನ ಸುಮಾರು ಆ ಒಂದು ಪ್ಯಾಂಟ್ ಅನ್ನ ಮೀಸಿಟ್ಬಿಟ್ಟಿದ್ದೆ, ಯಾಕೆಂದ್ರೆ ಬ್ಲೀಚಿಂಗ್ ಪೌಡರ್ ಹಾಕತ್ತೆ ಅಂತ ಹೇಳ್ಬಿಟ್ಟು. ಇಂಥ ಸೇವೆ ನನಗೆ ಯಾರು ಗುರ್ತಿಸ್ಲಿ ಅಂತ ಏನಲ್ಲ, ಸಾವಿರಾರು ಜನ ಬಂದು ಊಟ ಮಾಡ್ತಾರೆ, ಒಂದು ಒಳ್ಳೆ ನೀರ್ ಸಿಕ್ಲಿ ಅನ್ನೋದು ಒಂದು. ಇನ್ನೊಂದು ಕಾರ್ಯ, ಸಿದ್ಧಗಂಗಮ್ಮನವ್ರ ಒಂದು ಕೊಂಡ ನೋಡಿದ್ರಲ್ಲೂರ, ಅದನ್ನ ಪೂಜೆ ಮಾಡ್ಬೇಕಾದ್ರೆ ಕುಂಕುಮ ಅದ್ರಲ್ಲಿ ಹಾಕ್ಬಿಡ್ತಾ ಇದ್ರು. ನಾನು ಅದನ್ನ ಆರೋಗ್ಯ ಇಲಾಖೆಯವ್ರು ನೋಡಿದಾಗ ನನಗೆ ಅನ್ನಿಸ್ತು, ಅರ್ಶನ ಹೊಟ್ಟೆ ಒಳಗಡೆ ಎದ್ರಿ ತೊಂದರೆ ಇಲ್ಲ, ಆದ್ರೆ ಕುಂಕುಮ ಹೋಗ್ಬಾರ್ದು ಎಂಬತಕ್ಕಂಥ ವಿಷಯ ನಿಮ್ಗೆ ಎಲ್ಲರೂ ಗೊತ್ತು. ಇದನ್ನ ಹೇಗಾದ್ರೂ ತಡೆಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಇಂಜಿನಿಯರ್ನ ಕಂಡು ಯಾರೋ ಒಬ್ರು ದಾನಿಗಳನ್ನ ಹುಡುಕಿ ಅದಕ್ಕೊಂದು ಟೆಫ್ಲಾನ್ ಗ್ಲಾಸ್ ಇಂದ ಒಂದು ಮುಚ್ಚಳಿಕೆಯನ್ನು ಮಾಡಿಸಿ ಇವತ್ತು ಕೂಡ ಅಲ್ಲಿರೋದನ್ನ ನೋಡಿ ನಾನು ತುಂಬಾ ಖುಷಿ ಆಗುತ್ತೆ. ಈಗ ನಾವು ಮಾಡಿರ್ತಕ್ಕಂಥ ಕೆಲಸ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮೊನ್ನೆ ನಾವು ನಮ್ಮ ಕುಟುಂಬದ ಜೊತೆ ಹೋದಾಗ ಅದನ್ನ ನೋಡಿ ಸಂತೋಷ ಆಯ್ತು. ಸರ್ ಇದು ಯಾರೋ ಮಾಡಿಸ್ಕೊಟ್ರು ಸಹ ಪುಣ್ಯ, ನಾನೇನು ಖರ್ಚು ಮಾಡ್ಲಿಲ್ಲ, ಅಲ್ಲಿ ನಿಂತ್ಕೊಂಡು ಏನೋ ಒಂದು ಸಂದೇಶ ಮಾಡಿ, ಏನೋ ಒಂದು ಪ್ರೆಷರ್ ಹಾಕಿ ಏನೋ ಮಾಡಿಸಿದ್ದ ಪರಿಣಾಮ ಇಂಥ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾ, ಒಂದು ಅದ್ಭುತವಾದ ಅವಕಾಶವನ್ನ, ಅದು ಪರಮ ಪೂಜ್ಯರ ಒಂದು ಸನ್ನಿಧಾನದಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಂತ ನಮ್ಮೆಲ್ಲರಿಗೂ ಆಸಕ್ತಿಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ಮಾತಾಡಿ ಮುಗಿಸ್ತೀನಿ. ಎಲ್ಲರಿಗೂ ಶರಣ.